ಸುವರ್ಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಪವರ್ಡ್ ಬೈ ಕೆಮಿಕಲಿ ಫ್ರೀ ಪ್ರೋಸೆಸ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗೋದು ಪ್ಯೂರ್ಲಿ ನ್ಯಾಚುರಲ್. ಇವತ್ತು ವೀಕೆಂಡ್ ಸ್ಪೆಷಲ್. ವೀಕೆಂಡ್ ಅಂದ ತಕ್ಷಣ ನಾನು ಏನೋ ಒಂದು ಹೊಸತನ ಇರುತ್ತೆ, ಹೊಸತನ ತರ್ತೀನಿ ಅನ್ನೋ ಕುತೂಹಲ ನಿಮಗೆ ಅಲ್ವಾ? ಇವತ್ತು ನಮ್ಮ ಗೆಸ್ಟ್ ಯಾರು ಇರ್ಬೋದು? ಇವರು ಡಾಕ್ಟರ್ ಎಚ್ ಪ್ರವೀಣ್ ಕುಮಾರ್ ಅಂತ, ಆಯುರ್ವೇದಿಕ ಡಾಕ್ಟರ್. ಅವ್ರನ್ನ ಬರ್ಮಾಡ್ಸ್ಕೊಳ್ಳೋಣವಾ? ಬನ್ನಿ ಡಾಕ್ಟರ್ ಪ್ರವೀಣ್ ಕುಮಾರ್. ನಮಸ್ಕಾರ. ನಮಸ್ಕಾರ ಸ್ವಾತಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾ ಆರಾಮು. ಇವತ್ತು ಏನು ಸ್ಪೆಷಲ್ ಇದೆ ನಮಗೋಸ್ಕರ? ಇವತ್ತು ಒಂದು ಖರ್ಜೂರಾದಿ ಮಂತ ಅನ್ನೋ ಪ್ರಿಪ್ರೇಷನ್ ಮಾಡಬೇಕು ಅಂತಿದ್ದೀನಿ. ಇದು ಆ್ಯಕ್ಚುಲಿ ಈಗ ಬೇಸಿಗೆ ಕಾಲ ಆಗಿರೋ ಕಾರಣ ಈಗ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಉಷ್ಣತೆ ಜಾಸ್ತಿ ಆಗುತ್ತೆ. ಹಾಗಾಗಿ ಅದರ ಎಫೆಕ್ಟ್ ನಮ್ಮ ಶರೀರದ ಮೇಲೆ ಕೂಡ ಬೀಳುತ್ತೆ. ಅಂದರೆ ನಮ್ಮ ಶರೀರದಲ್ಲಿ ಕೂಡ ಪಿತ್ತೆಲ್ಲ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇವತ್ತು ಮಾಡ್ತಿರುವಂಥ ಕೆಲವೊಂದು ಪ್ರಿಪ್ರೇಷನ್ಸ್ಗಳು ಈ ಪಿತ್ತದ ಅಂಶವನ್ನು ಸ್ವಲ್ಪ ಕಡಿಮೆ ಮಾಡಿ ನಮ್ಮ ಶರೀರಕ್ಕೆ ಸ್ವಲ್ಪ ಕೂಲೆಂಟ್ ಕೊಡುವಂತಹ ಪ್ರಿಪ್ರೇಷನ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಮೂಲತಃ ನೀವು ಎಲ್ಲಿನವರು? ಬೇಸಿಕಲಿ ನಾವು ಕುಂದಾಪುರದಿಂದ, ಬೈಂದೂರು ಅಂತ ಸ್ಥಳದಿಂದ. ಈಗ ಬೆಂಗಳೂರಲ್ಲಿ ಸುಮಾರು 15 ವರ್ಷದಿಂದ ನಾವು ಇಲ್ಲೇ ಇದ್ದೇವೆ. ಆಯುರ್ವೇದ ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡಿ? ಆಯುರ್ವೇದ ಸುಮಾರು 10 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಈಗ ಸದ್ಯಕ್ಕೆ ಒಂದು ಶ್ರೀ ಕಾಲೇಜ್ ಆಫ್ ಆಯುರ್ವೇದಿಕ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಹಾಸ್ಪಿಟಲಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೇನೆ. ಜೊತೆಗೆ ನನ್ನ ಸ್ವಂತ ಕ್ಲಿನಿಕ್ ಕೂಡ ಇದೆ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಸರಿ ಡಾಕ್ಟರ್ ಪ್ರವೀಣ್, ನಿಮಗೆ ಬೇಕಾಗಿರುವಂಥ ಸಾಮಗ್ರಿಗಳು? ಇದಕ್ಕೆ ಖರ್ಜೂರ ಒಂದು 2 ರಿಂದ 4 ಪೀಸ್ ಖರ್ಜೂರಗಳು, ಆಮೇಲೆ ಒಣದ್ರಾಕ್ಷಿ, ಸರಿ, ಆಮೇಲೆ ಕೋಕಮ್ ಅಥವಾ ಪುಂದರ್ಪುಳಿ ಅಂತ ಹೇಳ್ತೀವಿ, ಆಮೇಲೆ ದಾಳಿಂಬೆ ಕಾಳು, ಆಮೇಲೆ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ದೊಡ್ಡದು ಬರ್ತದಲ್ಲ ಅದು, ಆಮೇಲೆ ಕೆಂಪು ಕಲಸಕ್ಕರೆದು ಪುಡಿ, ಆಮೇಲೆ ಸ್ವಲ್ಪ ಜೇನುತುಪ್ಪ, ಇದು ಲಾಸ್ಟಿಗೆ ಆ್ಯಡ್ ಮಾಡಲಿಕ್ಕೋಸ್ಕರ. ಸರಿ, ಈಗ ಇದನ್ನ ನೀವು ಇದನ್ನೆಲ್ಲ ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ನೆನೆಸಿಡ್ಬೇಕು. ಅದನ್ನು ಒಂದು ಅಟ್ಲೀಸ್ಟ್ 2 to 4 ಅವರ್ಸ್ವರೆಗೆ ನೆನೆಸಿಡ್ಬೇಕು. ಅದನ್ನು ಇದೊಂದು ರೀತಿ ಯಾವುದರಲ್ಲಿ ನೆನೆಸಿಡಬೇಕು? ನೀರಲ್ಲಿ ನೆನೆಸಿಟ್ರೆ ಸಾಕು. ಒಂದು 2 to 4 ಅವರ್ಸ್ ಅದನ್ನು ನೆನೆಸಿಡಬೇಕು. ಅದ ನಂತರ ಅದನ್ನು ತೆಗೆದು ಪ್ರಿಪ್ರೇಷನ್ ಮಾಡಬೇಕಾಗತ್ತೆ. ಸರಿ. ಸೊ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ ಆಲ್ರೆಡಿ ಅದನ್ನೆಲ್ಲ ನೆನೆಸಿಟ್ಟು ರೆಡಿ ಮಾಡಿ ಆಗಿದೆ 2 to 4 ಅವರ್ಸ್. ಈಗ ನಿಮ್ಗೆ ಏನು ಬೇಕಾಗುತ್ತೆ? ಈಗ ಇದನ್ನು ಮಿಕ್ಸರಲ್ಲಿ ಗ್ರೈಂಡ್ ಮಾಡಬೇಕು. ಒಂದು ನಿಮಿಷ. ಇದರಲ್ಲಿ ಹಾಕಣ್ವಾ? ಹಾಂ. ಆ ನೀರು ಸಮೇತ ಅದನ್ನು ಹಾಕಿ ಹಾಕಬೇಕಾಗುತ್ತೆ. ಇದಕ್ಕೆ ಒಂದು 4 times ನಾವು ವಾಟರ್ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ ಇದು 1 part ಅಂತ ತಗೊಂಡ್ರೆ, ಇದು 1 part ನೀವು ಯಾಕೆ ತೊಗೊಂಡಿದ್ದೀರಾ ಅಂದರೆ ನೆನ್ಸಕ್ಕೆ ತೊಗೊಂಡಿದ್ದೀರಾ? ಹೌದೌದು. ಇನ್ನು 3 part ನಾವು ಹಾಕಬೇಕು. ವಾಟರ್ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಮಿಕ್ಸಿಗೆ ಹಾಕಿ ಬರ್ತೀನಿ. ಇವಾಗ ಇದಕ್ಕೆ ನಾವು 3 ಪಟ್ಟು ಜಾಸ್ತಿ ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸ್ವಲ್ಪ ರುಬ್ಬೋದು. ನೀವು ಮಿಕ್ಸಿಗೆ ಹಾಕ್ತೀರಾ? ಹಾಂ. ಇದು ತಂಪಿನ, ಹೌದೌದು, ಇದರಲ್ಲಿರುವಂತಹ ಎಲ್ಲ ಗುಣಗಳೆಲ್ಲ ಸ್ವಲ್ಪ ಶೀತ ಗುಣ ಇರುವಂಥದ್ದು. ಹಾಗಾಗಿ ಸೆಕೆ ಸೀಸನ್ಗೆ ತುಂಬಾ ಒಳ್ಳೆ. ಹೌದು. ಇದಕ್ಕೇನಾದರೂ ಆ್ಯಡ್ ಮಾಡಬೇಕು? ಹೌದು, ಇದಕ್ಕೆ ನಾವೀಗ ಸ್ವಲ್ಪ ಕಲ್ಸಕ್ಕರೆನ ಆ್ಯಡ್ ಮಾಡಬೇಕಾಗುತ್ತೆ. ಸರಿ. ಈಗ ಕಲ್ಸಕ್ಕರೆ ಬೇಕು ಅಂದವ್ರು ಆ್ಯಡ್ ಮಾಡ್ಕೋಬೋದು, ಇಲ್ಲಿದ್ರೆ ಕಲ್ಸಕ್ಕರೆ ಒಂದು ಆಪ್ಷನ್ ಆಗಿ ಇಟ್ಕೋಬೋದಾ? ಹಾಂ, ಇಟ್ಕೊಬೋದು, ತೊಂದರೆ ಇಲ್ಲ. ಆದರೆ ಕಲ್ಸಕ್ಕರೆಯಲ್ಲಿ ಅಷ್ಟೊಂದು ಸ್ವೀಟ್ ಇರೋದಿಲ್ಲ. ಈಗ ಜಾಸ್ತಿ ಈಗ ಸಕ್ಕರೆ ಜೊತೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಸ್ವೀಟ್ ಅಂಶ ಇಲ್ಲ. ಹಾಗಾಗಿ ಇದನ್ನ ಧಾರಾಳವಾಗಿ ಯೂಸ್ ಮಾಡಬಹುದು. ಹೌದು, ಎಲ್ಲ ನಾನು ಹೇಳೋದು ಈಗ ಡಯಾಬಿಟೀಸ್ ಇರೋರು ಸಕ್ಕರೆ ಅಂದ ತಕ್ಷಣ ಒಂದು ಸೆಕೆಂಡ್ ಥಾಟ್ ಇರುತ್ತೆ ಅವ್ರಿಗೆ. ಹೌದೌದು. ಆದರೆ ಕಲ್ಸಕ್ಕರೆ ಅದೇ ಹೇಳಿದ್ನಲ್ಲ, ಅಷ್ಟೊಂದು ಈ ಸಾದಾ ಸಕ್ಕರೆ ಇರುವಷ್ಟು ಸಿಹಿ ಅಂಶ ಇರೋದಿಲ್ಲ. ಮತ್ತೆ ಇದು ಸ್ವಲ್ಪ ಕಫಾಹಾರ ಕೂಡ. ಈ ಮತ್ತೊಂದು ಸಕ್ಕರೆ ಕಂಪೇರ್ ಮಾಡಿದ್ರೆ ಅದು ಕಫವರ್ಧಕ, ಇದು ಕಫಾಹಾರ. ಹಾಗಾಗಿ ಡಯಾಬಿಟಿಸ್ ಪೇಷಂಟ್ಸ್ ಕೂಡ ಇದನ್ನ ಉಪಯೋಗಿಸಬಹುದು. ಹೌದು, ಅಂದ್ರೆ ಡಯಾಬಿಟಿಸ್ ನಿಯಂತ್ರಣದಲ್ಲಿ ಇದ್ದಾಗ ಮಾತ್ರ. ಹೌದು, ಇಲ್ಲದೆ ಹೋದ್ರೆ ಹಾಗೆ ಕುಡಿಬಹುದು ಅಂತ ಕೇಳ್ತಾ ಇದ್ದೀನಿ. ಹೌದಲ್ವಾ?
ಸೊ ಇದು ಒಂದು ರೀತಿ ಹುಳಿ ಹುಳಿಯಾಗಿ ಸಿಹಿಯಾಗಿ ಇರುತ್ತೆ ಅನಿಸುತ್ತೆ. ಹಾಂ ಹೌದು. ಸೊ ಇದಕ್ಕೆ ಜೇನುತುಪ್ಪನೂ ಹಾಕ್ತೀರಾ ನೀವು? ಜೇನುತುಪ್ಪನ ಬೇಕಾದಾಗ ಆ್ಯಡ್ ಮಾಡ್ಕೊಬೋದು, ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ಆ್ಯಡ್ ಮಾಡ್ಕೊಂಡು ಅದ್ರದ್ದು ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಾಗತ್ತೆ. ಸೊ ರೆಡಿಯಾಗಿದೆಯಾ ನಮ್ಮ? ಹೌದು ಹೌದು, ಸ್ವಲ್ಪ ಆ್ಯಡ್ ಮಾಡಿ ನೋಡ್ತೀನಿ. ಸೊ ಖರ್ಜೂರಾದಿ ಮಂಥ ರೆಡಿ ಅಲ್ವಾ? ಸೊ ಇದನ್ನ ರೆಡಿ ಮಾಡೋಷ್ಟ್ರಲ್ಲಿ ನಾನು ಒಂದು ಚಿಕ್ಕ ಬ್ರೇಕ್ ತಗೋತೀನಿ. ಶೋರ್. ಖರ್ಜೂರಾದಿ ಮಂಥ ರೆಡಿ ಆಗ್ತಾ ಇದೆ. ಇದು ಈಸ್ಟರ್ನ್ ಮಸಾಲ ಅರ್ಪಿಸೋ ಮನೆ ಅಡುಗೆ. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ವತಿಯಿಂದ ಒಂದು ಪುಟ್ಟ ವಿರಾಮ ತಗೋಣ. ಹೀಗೆ ಹೋಗಿ ಹಾಗೆ ಬಂದ್ಬಿಡಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸೋ ಮನೆ ಅಡುಗೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ವತಿಯಿಂದ. ಈಗ ಖರ್ಜೂರಾದಿ ಮಂಥ ರೆಡಿ ಇದೆಯಾ ಇಲ್ವಾ ನೋಡೋಣವಾ? ಬನ್ನಿ. ಸ್ವಾತಿ ಅವರೇ, ಖರ್ಜೂರಾದಿ ಮಂಥ ರೆಡಿ. ಒಂದ್ಸಲ ಕುಡಿದು ಒಂದ್ಸಲ ಟೇಸ್ಟ್ ಹೇಗಿದೆ ಅಂತ ಒಂದ್ಸಲ ಹೇಳಿ. ಖಂಡಿತವಾಗ್ಲೂ. ಆದರೆ ಖರ್ಜೂರಾದಿ ಮಂಥದಲ್ಲಿ ಏನೇನು ಸಾಮಗ್ರಿಗಳಿದೆ ಅಂತ ನಮ್ಮ ವೀಕ್ಷಕರಿಗೆ ಒಂದ್ಸಲ ರೀಕ್ಯಾಪ್ ಕೊಟ್ಬೇಡ. ಹಾಂ ಶೂರ್. ಖರ್ಜೂರಾದಿ ಮಂಥ ಮಾಡೋ ವಿಧಾನ. ಖರ್ಜೂರಾದಿ ಮಂಥ ಮಾಡುವ ವಿಧಾನ: ಮೊದಲು ಒಣದ್ರಾಕ್ಷಿ, ಖರ್ಜೂರ, ಪುನರ್ಪುಳಿ, ದಾಳಿಂಬ್ರೆ, ಬೆಟ್ಟದ ನೆಲ್ಲಿಕಾಯಿಯನ್ನು 2 ರಿಂದ 4 ಗಂಟೆವರೆಗೂ ನೀರಿನಲ್ಲೇ ನೆನೆಸಬೇಕು. ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಂಡು 1 ಕಪ್ಗೆ 4 ಕಪ್ ನೀರನ್ನು ಹಾಕಿ ರುಬ್ಬಿಕೊಳ್ಳಬೇಕು. ಈಗ ಇದನ್ನು ಶೋಧಿಸಿಕೊಂಡು ಕೆಂಪು ಕಲ್ಲು ಸಕ್ಕರೆ ಪುಡಿ, ಜೇನುತುಪ್ಪದೊಂದಿಗೆ ಸೇರಿಸಿ ಸರ್ವ್ ಮಾಡಿದರೆ ಖರ್ಜೂರಾದಿ ಮಂಥ ಸವಿಯಲು ಸಿದ್ಧ. ಖರ್ಜೂರಾದಿ ಮಂಥ ಮಾಡೋ ವಿಧಾನನ ನೋಡ್ಕೊಂಡ್ರಲ್ಲ. ಈಗ ನಾನು ಕುಡಿದು ನೋಡಿ ಆಮೇಲೆ ನಿಮ್ಗೆ ಹೇಳ್ತೀನಿ. ಚೆನ್ನಾಗಿದೆ, ಹೇಳ್ತೀನಿ ನಿಮಗೆ ಏನೇನು ಟೇಸ್ಟ್ ಸಿಗುತ್ತೆ ಇದರಲ್ಲಿ ಅಂತ. ಹುಳಿ ಹುಳಿಯಾಗಿದೆ. ಆಮೇಲೆ ಹನಿ, ಅದ್ರ ಫ್ಲೇವರ್ ತುಂಬ ಇದೆ. ಕಲ್ ಸಕ್ಕರೆ ಟೇಸ್ಟ್ ಅಷ್ಟು ಗೊತ್ತಾಗ್ತಿಲ್ಲ. ಈ ಕೋಕಮ್ ಮತ್ತು ಈ ಆಮ್ಲ, ಈ ಕೋಕಮ್ ಫ್ಲೇವರ್ ಗೊತ್ತಾಗುತ್ತೆ. ಜೊತೆಗೆ ಈ ಆಮ್ಲ ಒಗರ್ತನ ಇದೆಯಲ್ಲ ಅದರಲ್ಲಿ, ಕರೆಕ್ಟ್, ಆ ಒಗರುತನ ಕೂಡ ಬರ್ತಾ ಉಂಟು. ಒಗರುತನ ಸ್ವಲ್ಪ ಕಡಿಮೆ ಆಗಬೇಕು ಅಂತಿದ್ರೆ ಸ್ವಲ್ಪ ಜಾಸ್ತಿ ಕಲಸಕ್ಕರೆನ ನಾವು ಆ್ಯಡ್ ಮಾಡ್ಕೊಬೋದು. ಹೌದು, ಬಟ್ ಒಗರುತನ ಇರೋದ್ರಿಂದ ಚೆನ್ನಾಗಿದೆ ಈ ಜ್ಯೂಸ್. ನಿಮಗೆ ತುಂಬ ಸಿಹಿ ಆದರೆ ಪಾಯಸ ಥರ ಆಗ್ಬಿಡುತ್ತೆ. ಇದು ಹುಳಿ ಹುಳಿಯಾಗಿ ಆ ಒಗರುತನದ ಜೊತೆಗೆ ಆ ಒಂದು ಹನಿನಲ್ಲಿ ಒಂಥರ ಒಂದು ಟೇಸ್ಟ್ ಇರುತ್ತೆ. ಆ ಸಿಹಿ ಜೊತೆಗೆ ಒಂದೇನೋ ಎಂಡ್ ಆಗುವಾಗ ಸ್ವೀಟ್ನೆಸ್, ಒಂಥರ ಅಯನಿಶ್ ಟೇಸ್ಟ್ ಬರುತ್ತೆ. ಅದ್ರ ಜೊತೆಗೆ ಒಂದು ಕಂಪ್ಲೀಟ್ ಡ್ರಿಂಕ್ ಅಂತ ಹೇಳ್ಬೋದು ಅಲ್ವಾ? ಸಮ್ಮರ್ ನಿಜವಾಗ್ಲೂ ಒಳ್ಳೆ ಕೂಲ್ ಎಂಟ್. ಬಿಕಾಸ್ ಒಂದು ಸಿಪ್ ತಗೊಂಡೆ ಒಂಥರ ಕೂಲ್ ಆಯಿತು. ಮೇ ಬಿ ಇದು ಇರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಂದು ಗುಣಗಳು ಕೂಡ ಶೀತವೀರ್ಯನೇ. ಹಾಗಾಗಿ ಶರೀರದಲ್ಲಿರುವಂತಹ ಪಿತ್ತನ ಕೂಡ ಕಡಿಮೆ ಮಾಡುತ್ತೆ. ಆಮೇಲೆ ಬೇಗ ನರಿಶಿಂಗ್. ಕರೆಕ್ಟ್. ಇದು ಮಂಥ ಅಂತ ಹೇಳ್ತೀವಲ್ಲ, ಇದು ಬೇಗ ನರಿಶ್ ಮಾಡುತ್ತೆ ಶರೀರನ. ಸೊ ಸದ್ಯ ತರ್ಪಣ ದಿನ ಪ್ರಮಾಣದಲ್ಲಿ ಕುಡಿಬಹುದಾ ಅಥವಾ ವಾರಕ್ಕೆ ಒಂದ್ಸಲ, ವಾರಕ್ಕೆ 2 ಸಲ, ಹೇಗೆ? ದಿವಸ ಕುಡಿದ್ರೂ ಕೂಡ ತುಂಬಾ ಒಳ್ಳೆಯದೇ. ವೀಕ್ಷಕರೇ, ಇದು ದಿನ ಕುಡಿದ್ರೂ ಒಳ್ಳೆಯದು. ಬೇಸಿಗೆ ಕಾಲ ತುಂಬ ಹೀಟ್ ಆಗಿರುತ್ತೆ ಹೊರಗಡೆ. ಸೊ ದಿನ ಟ್ರೈ ಮಾಡಿ, ಕೂಲ್ ಆಗಿರ್ತೀರಾ. ಡಾಕ್ಟರ್ ಪ್ರವೀಣ್, ನೆಕ್ಸ್ಟ್ ಏನು ಅಡುಗೆನ ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ದಾಸವಾಳದ ದೋಸೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೇನೆ. ದಾಸವಾಳ ಹೂವಿನ ದೋಸೆನಾ? ಅಲ್ಲ, ದಾಸವಾಳದ ಎಲೆಗಳನ್ನು ಯೂಸ್ ಮಾಡಿ ಸರಿ. ಅದಕ್ಕೆ ಪರ್ಟಿಕ್ಯುಲರ್ ಕಲರ್ ದಾಸವಾಳದ ಎಲೆ ಬೇಕಾ ಅಥವಾ ಯಾವುದಾದ್ರೂ ಆಗುತ್ತಾ? ಆಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ನಮಗೆ 2 ರೀತಿ ದಾಸವಾಳ ಬರ್ತವೆ. ಒಂದು ಬಿಳಿ ಹೂ ಆಗುವಂತಹ ದಾಸವಾಳ, ಮತ್ತೊಂದು ಕೆಂಪು. ಆಕ್ಚುಲಿ ಬಿಳಿ ಹೂ ಬರುವಂತಹ ದಾಸವಾಳದ ಎಲೆ ಏನು ಉಂಟು, ಅದು ಶ್ರೇಷ್ಠ. ಬಟ್ ಹಾಗೇನೂ ಇದೇನಿಲ್ಲ, ಎರಡರಲ್ಲೂ ಕೂಡ ಸಮಾನವಾದ ಗುಣಗಳೇ ಇರ್ತದೆ. ಆದರೆ ಬಿಳಿ ತಗೊಂಡ್ರೆ ಹೆಚ್ಚು ಉತ್ತಮ ಅಂತ ಹೇಳ್ತೀರಾ. ಸರಿ, ಇದಕ್ಕೆ ಬೇಕಾದ ಸಾಮಗ್ರಿಗಳು: ಇದಕ್ಕೆ ದಾಸವಾಳ ಗಿಡದ ಎಲೆ, ಉದ್ದು, ಅಕ್ಕಿ, ಬೆಲ್ಲ, ಉಪ್ಪು ಮತ್ತು ತುಪ್ಪ. ಸರಿ, ಇವಿಷ್ಟು ಮೇನ್ ಬೇಕಾಗುತ್ತೆ, ಮೇನ್ ಸಾಮಗ್ರಿಗಳು. ಇದು ಸಾಮಾನ್ಯ ಅಂದರೆ ದೋಸೆ ಹಿಟ್ಟಿನ ಹದಾನೆ. ಹೌದೌದು, ಅಷ್ಟೇ ಪ್ರಮಾಣ ತಗೊಳ್ಳೋದು. ಅಂದರೆ 1/4 ಭಾಗ ಉದ್ದು ತಗೊಂಡ್ರೆ 1 ಭಾಗದಷ್ಟು ಅಕ್ಕಿ ತಗೊಳ್ಳೋದು. ಅದನ್ನ ಈ ದಾಸವಾಳ ಪತ್ರದ ಜೊತೆಗೆ ರುಬ್ಬಿಟ್ಟು ಅದನ್ನ ರಾತ್ರಿ ನೆನೆಸಿಟ್ಕೊಳ್ಳೋದು. ನೆಕ್ಸ್ಟ್ ಬೆಳಿಗ್ಗೆ ಅದು ಫರ್ಮೆಂಟ್ ಆಗಲಿ ಅಂತ ಹೇಳಿ ಒಂದು 6-7 ಗಂಟೆ. ಅಂದರೆ ನೀವು ಹೇಳೋದು ಅಕ್ಕಿ ಮತ್ತೆ ಬೇಳೆ ನೆನೆಸಿಟ್ಟು
ರಾತ್ರಿ ರುಬ್ಬಿಟ್ಟು ಅದು ರುಬ್ಬುವಾಗ ಈ ಎಲೆಗಳನ್ನು ಹಾಕಿ ಸೇರಿಸಿ ರುಬ್ಬಿದ್ರೆ ಒಳ್ಳೇದು. ಹಾಂ, ಸೊ ಅದನ್ನು ಓವರ್ನೈಟ್ ಫರ್ಮೆಂಟ್ ಮಾಡಿ. ಇಡಬೇಕು. ಹೌದು. ಸೊ ಇದೇನಾ ಹಿಟ್ಟದು? ಹಾಂ, ಹೌದು. ಇದು ಆ್ಯಕ್ಚುಲಿ ಬರೀ ಉಪ್ಪು ಮಾತ್ರ ಸೇರಿಸಿದ್ದೇನೆ, ಅದರಲ್ಲಿ ಬೆಲ್ಲ ಹಾಕಲಿಲ್ಲ. ಕೆಲವರಿಗೆ ಬೆಲ್ಲ ಸೇರಿಸಿದ್ರೆ ಅಷ್ಟೊಂದು ಸಿಹಿ ಅಂತ ಅನಿಸೋಕ್ಕಿಲ್ಲ, ದೋಸೆ ತಿನ್ನುವಾಗ ಸ್ವಲ್ಪ ಕಷ್ಟ ಆಗ್ಬೋದು. ಅಂಥವ್ರಿಗೋಸ್ಕರ ಸ್ವಲ್ಪ ಬೆಲ್ಲ ಸೇರಿಸಿ ಕೂಡ ಒಂದು ಹಿಟ್ಟನ್ನು ಸಪ್ರೇಟಾಗಿ ರೆಡಿ ಮಾಡಿ. ಓ, ಇದು 2 ಥರದ ಹಿಟ್ಟಿದೆ, ಒಂದು ಸೆಪ್ಪೆ, ಒಂದು ಬೆಲ್ಲ ಹಾಕಿದ್ದೀರಾ. ಸರಿ, ಈಗ ನಿಮಗೆ ಪಾತ್ರೆ ಏನೇನು ಬೇಕು? ದೋಸೆ ಮಾಡಲಿಕ್ಕೆ ಸ್ವಲ್ಪ ಕಾವಲಿ. ಹಾಂ, ಡಾಕ್ಟರ್, ನೀವು ಆಯುರ್ವೇದದಲ್ಲಿ ಯಾವ ಕ್ಷೇತ್ರದಲ್ಲಿ ಇದ್ದೀರಾ? ನಾನು ಆ್ಯಕ್ಚುಲಿ MD ಮಾಡಿರೋದು, ನನ್ನ ಪದವಿ ಇದೇನುಂಟು MD ಉಂಟು, ಅದು ಶರೀರ ರಚನಾ ಅನ್ನೋ ಸಬ್ಜೆಕ್ಟಲ್ಲಿ, ಅಂದರೆ ಎನಾಟಮಿ, ಆಯುರ್ವೇದ ರೀತಿಯಲ್ಲಿ ಎನಾಟಮಿಯಲ್ಲಿ ನಾನು MD ಮಾಡಿದ್ದೇನೆ. ಬಟ್ ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನಾನು ಜಾಸ್ತಿ ಈ ಚರ್ಮ ವ್ಯಾಧಿಗೆ ಸಂಬಂಧಪಟ್ಟ ರೋಗಗಳನ್ನು ನಾನು ಚಿಕಿತ್ಸೆ. ಹಾಗಾದರೆ ನಿಮ್ಮ ಹತ್ರ ಬಹಳಷ್ಟು ಟಿಪ್ಸ್ ಸಿಗುತ್ತೆ. ಸ್ಕಿನ್ ಅಂದ ತಕ್ಷಣ ಎಲ್ರಿಗೂ ಅದನ್ನು ಕಾಪಾಡ್ಕೋಬೇಕು ಅನ್ನೋ ಒಂದು ಹಂಬಲ ಇರುತ್ತೆ ಪ್ರತಿಯೊಬ್ಬರಿಗೂ. ಕೆಲವ್ರಿಗೆ ಮೊಡವೆ ಅನ್ನೋದಿರುತ್ತೆ, ಕೆಲವರಿಗೆ ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಕೆಲವರಿಗೆ ಸುಕ್ಕು. ಸೊ ಇದನ್ನು ಸುಕ್ಕನ್ನು ಹೇಗೆ ತಡೆಗಟ್ಟೋದು? ಫಸ್ಟ್ ಆಫ್ ಆಲ್ ಏನು ಅಂತ ಹೇಳಿದ್ರೆ, ಈ ಚರ್ಮ ಅನ್ನೋದು ಇಡೀ ಶರೀರದ ಆರೋಗ್ಯವನ್ನು ಒಂದು ಪ್ರತಿಬಿಂಬಿಸುವಂತಹ ಒಂದು ದರ್ಪಣ ಇದ್ದ ಹಾಗೆ. ಅಂದರೆ ಅದೇನು ನಮ್ಮ ಶರೀರದಲ್ಲಿ ನಾವು ಕೆಲವೊಮ್ಮೆ ನೋಡ್ಕೊಳ್ಳಿ, ಯಾಕಪ್ಪ ಈಗ ಬೆಳೆಸ್ಕೊಂಡಿದ್ಯಾ, ಏಕೆ ಶರೀರ ಚೆನ್ನಾಗಿಲ್ವಾ, ಆರೋಗ್ಯ ಚೆನ್ನಾಗಿಲ್ವಾ ಅಂತ ಕೇಳ್ತೀವಿ. ಏಕೆಂತ ಹೇಳಿದ್ರೆ ಆ ಚರ್ಮ ನೋಡಿದ ಕೂಡ ನಮಗೆ ಗೊತ್ತಾಗುತ್ತೆ ಮನುಷ್ಯನ ಆರೋಗ್ಯ ಹೇಗಿದೆ ಅಂತ ಹೇಳಿ. ಸೊ ಹಾಗಾಗಿ ಇದೊಂದು ಮೇನ್ ಒಂದು ಕ್ರೈಟೀರಿಯಾ, ಅಸೆಸ್ಮೆಂಟ್ ಕ್ರೈಟೀರಿಯಾ ಚರ್ಮದ್ದು ಲಕ್ಷಣಗಳೆಲ್ಲ. ಸೊ ಈ ನೀವೇನು ಸುಕ್ಕು ಅಂತ ಹೇಳ್ತೀರಿ, ಅದು ಕೇವಲ ಈ ಹೊರಗಡೆಯಿಂದ ಕಾರಣಗಳಿಂದ ಮಾತ್ರ ಆಗೋದಲ್ಲ. ಅದು ಈವನ್ ನಮ್ಮ ಶರೀರದ ಒಳಗಿನ ಪೋಷಕಾಂಶಗಳು ಕೂಡ ಕಡಿಮೆ ಆದರೆ ಹೀಗೆ ಸುಕ್ಕು ಬರುವಂತಹ ಕಾರಣ ಇದುಂಟು, ಸಾಧ್ಯತೆಗಳು ಉಂಟು. ಹೌದು. ಕಾವಲಿ ಕಾಯ್ತಾ ಇದೆ, ಹಾಕಲ ಸಿಹಿದೆ ಮಾಡ್ಬಿಡ್ತೀನಿ. ಸರಿ, ಇದು ಹೇಗೆ ದಪ್ಪ ಹಾಕಬೇಕಾ ಅಥವಾ ಒಂಚೂರು ತೆಳ್ಳಗೆ ಹಾಕಿದ್ರೆ ಚೆನ್ನಾಗಿರುತ್ತೆ? ತೆಳ್ಳಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಇದಕ್ಕೆ ಎಣ್ಣೆ ಒಂದು ಚೂರು ಬೇಕಾಗಿರಲ್ವಾ? ಹಾಂ, ಎಣ್ಣೆಯ ಅವಶ್ಯಕತೆ ಬೀಳುವುದಿಲ್ಲ. ಡಾಕ್ಟ್ರೆ, ನೀವು ಚರ್ಮದ ಬಗ್ಗೆ ಹೇಳ್ತಾ ಇದ್ರಿ. ಹೌದು. ಈ ಚರ್ಮ ಅದೇ ಹೇಳಿದ ಹಾಗೆ ಅದು ನಮ್ಮ ಚರ್ಮದ ಲಕ್ಷಣಗಳೇನುಂಟು ಅದು ಕೇವಲ ಹೊರಗಡೆಯಿಂದ ಮಾತ್ರ ಅಲ್ಲ, ಈವನ್ ನಾವು ತಿನ್ನುವಂಥ ಆಹಾರ ಅದ್ರ ಮೇಲೆ ಕೂಡ ಅದು ಡಿಪೆಂಡ್ ಆಗಿರ್ತದೆ. ನಾವು ಯಾವ ರೀತಿ ಎಷ್ಟು ಉತ್ತಮವಾದಂತಹ ಪೋಷಕಾಂಶಗಳಿರುವಂಥ ಆಹಾರಗಳು ತಿಂತೀವಿ ಅದು ಕೂಡ ಅದರ ಮೇಲೆ ನಿರ್ಭರ ಆಗಿರ್ತದೆ. ಸರಿ, ಅದಲ್ಲದೆ ಹೋದರು ಈಗ ಪೌಷ್ಟಿಕ ಆಹಾರ ಹೌದು, ಬಟ್ ಅದಕ್ಕೆ ಏನಾದರೂ ರೆಮಿಡಿ ಇದೆಯಾ? ಅಂದರೆ ಒಂದೇನಾದರೂ ಮನೆ ಮದ್ದು ಅಂತ ಹೇಳ್ತಾರಲ್ಲ, ಲೇಹಾನೋ ಆ ಥರ ಏನಾದರೂ ಹಾಕ್ಕೊಳ್ಳೋ ಅಂಥದ್ದು? ಹೌದು. ಈ ಚರ್ಮದ ಕಾಯಿಲೆಗಳಿಗೆ ಇರುವಂಥ ಮೇನ್ ಔಷಧಿ ಅಂತ ಹೇಳಿದ್ರೆ ಎಣ್ಣೆ. ಅದೇನು ಅಂತ ಹೇಳಿದ್ರೆ, ಈ ಹೊರಗಡೆಯಿಂದ ನಾವು ಎಷ್ಟು ಚೆನ್ನಾಗಿ ಎಣ್ಣೆ ಹಚ್ಕೊತೀವಿ, ಅಂದರೆ ಕೇವಲ ಒಳಗಿಂದ ಕೂಡ ಎಣ್ಣೆ ಅಂಶ ಹೋಗಬೇಕಾಗುತ್ತೆ, ಬಟ್ ಹೊರಗಡೆದು ಕೂಡ ನಾವು ಅಭ್ಯಂಗ ಅಂತ ಹೇಳ್ತೀವಿ. ಸೊ ಅದನ್ನು ಎಷ್ಟು ಚೆನ್ನಾಗಿ ನಾವು ಮಾಡ್ಕೊತೀವಿ ಶರೀರಕ್ಕೆ, ಅದು ಕೇವಲ ಸಂಧಿಗಳಿಗೆ, ಅಂದರೆ ನಮ್ಮ ಶರೀರದ ಸಂಧಿಗಳಿಗೆ ಮಾತ್ರ ಪೋಷಕಾಂಶ ಅಲ್ಲ, ಈವನ್ ಚರ್ಮದ ಮೇಲೆ ಕೂಡ ಅದು ತುಂಬ ಒಳ್ಳೆ ಆಕ್ಷನ್ ಇದೆ. ಸೊ ವಾರಕ್ಕೊಮ್ಮೆ ಎಣ್ಣೆ ಸ್ನಾನ ಅಗತ್ಯ ಅಂತ ಹೇಳ್ತೀವಿ. ಬಟ್ ಕೆಲವರಿಗೆ ಎಣ್ಣೆ ಚರ್ಮ ಇರುತ್ತೆ, ಎಣ್ಣೆ ಜಾಸ್ತಿ ಇರುವಂತ ಅಂಥವ್ರು ಏನು ಮಾಡಬೇಕು? ಅಂಥವ್ರು ಆ್ಯಕ್ಚುಲಿ ಕೆಲವೊಂದು ಔಷಧಿಯ ಚೂರ್ಣಗಳು ಬರ್ತದೆ, ಈಗ ಪುಡಿಗಳು ಅಂತ ಹೇಳ್ತೀವಿ, ಕೆಲವೊಂದು ಈ ಔಷಧಿಯ ಗುಣಯುಕ್ತ ಒಂದು ಪುಡಿಗಳು ಬರ್ತದೆ. ಆ ಪುಡಿಯಲ್ಲಿ ಅವರು ಅದನ್ನು ಮೈಯಲ್ಲಿ ರಬ್ ಮಾಡಿಕೊಂಡು ಸ್ನಾನ ಮಾಡಬೇಕಾಗತ್ತೆ. ಅವಾಗ ಅದು ಇನ್ನೂ ಕೂಡ ಒಳ್ಳೆಯದು. ಅದಕ್ಕೆ ನಾವು ಉದ್ವರ್ತನ ಅಂತ ಹೇಳ್ತೀವಿ. ಅದನ್ನು ಮಾಡಿಕೊಂಡ್ರೆ ತುಂಬ ಉದ್ವರ್ತನಂ ಕಫಹರಂ ಮೇಧಸ ಪ್ರವಿಲಾಯನಂ ಅಂತ ಹೇಳ್ತೀವಿ. ಸೊ ಅದು ಮಾಡೋದ್ರಿಂದ ಶರೀರದಲ್ಲಿರುವಂತಹ ಎಣ್ಣೆ ಅಂಶ ಜಾಸ್ತಿ ಜಿಡ್ಡೇನುಂಟು ಅದು ಕೂಡ ಹೋಗುತ್ತೆ, ಜೊತೆಗೆ ಈ ಸ್ಕಿನ್ನಿಗೆ ಕಾಂತಿ ಕೂಡ ಬರುತ್ತೆ. ಹೌದು. ದಾಸವಾಳ ಸೊಪ್ಪಿನ ದೋಸೆ ರೆಡಿ ಆಗ್ತಾ ಇದೆ. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ವತಿಯಿಂದ ಒಂದು ಚಿಕ್ಕ ವಿರಾಮ ತಗೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ವತಿಯಿಂದ ಈಗ ದೋಸೆ ರೆಡಿ ಇದೆಯೋ ಇಲ್ವೋ ನೋಡೋಣ ಬನ್ನಿ. ಡಾಕ್ಟರ್, ಈ ದಾಸವಾಳ ದೋಸೆ ಯಾಕೆ ಒಳ್ಳೆಯದು? ದೇಹದ ಯಾವ ಒಂದು ರೋಗಕ್ಕೆ ಒಳ್ಳೆಯದು? ಅದೇ ಹೇಳಿದಾಗೆ ಇದು ಯೂಶಲಿ ಪಿತ್ತಹರ, ಹಾಗಾಗಿ ಪಿತ್ತದಿಂದ ಉಂಟಾಗುವಂತಹ ಯಾವುದೇ ಕಾಯಿಲೆಗಳಿದ್ರೂ ಕೂಡ, ಅಂದರೆ ಅದು ರಕ್ತ ದೂಷಿತ ಇರ್ಬೋದು ಅಥವಾ ಮೇನ್ಲಿ ಈ ಲಿವರ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು,
ಈ ಲಿವರ್ ಅದು ನಮ್ಮ ಈ ಪಿತ್ತದ ಒಂದು ಮೇನ್ ಅಂಗ ಅಂತ ನಾವು ಹೇಳ್ತೀವಿ, ಪಿತ್ತ ಉತ್ಪತ್ತಿ ಆಗುವಂತಹ ಒಂದು ಅಂಗ. ಸೊ ಹಾಗಾಗಿ ಇದರಲ್ಲಿ ಈ ಹಿಪ್ಯಾಟೋ ಪ್ರೊಟೆಕ್ಟಿವ್ ಅಂದರೆ ಲಿವರ್ನ ಪ್ರೊಟೆಕ್ಟ್ ಮಾಡುವಂತಹ ಅಂಶಗಳು ಕೂಡ ಈ ದಾಸವಾಳದಲ್ಲಿ ಇದೆ. ಹಾಗಾಗಿ ಅದನ್ನು ತಗೊಳ್ಳೋದ್ರಿಂದ ಲಿವರ್ ಕೂಡ ಚೆನ್ನಾಗೇ ಇರ್ತದೆ. ಕೆಲವರು ದಾಸವಾಳ ತಲೆಗೂ ಹಚ್ತಾರೆ. ಹೌದು ಹೌದು. ದಾಸವಾಳದ ಎಲೆನೂ ಹಚ್ತಾರೆ, ಹೂವನ್ನು ಕೂಡ ಹಚ್ತಾರೆ. ಅದು ಯಾವುದಕ್ಕೆ ಒಳ್ಳೆಯದು? ಅದು ಆ್ಯಕ್ಚುಲಿ ಕಂಡೀಷ್ನರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಮೊದಲನೇದಾಗಿ ಅದರ ಪೇಸ್ಟ್ ಮಾಡಿದಾಗ ಅದರಲ್ಲಿರುವಂತಹ ಕೆಲವೊಂದು ಗುಣಗಳು ಏನು ಅಂತ ಹೇಳಿದ್ರೆ ಈ ಸ್ಕಿನ್ನನ್ನು ಹೆಲ್ಪ್ ಮಾಡುತ್ತೆ. ಸ್ಕಿನ್ ಸಾಯೋದು, ಈಗ ನಾವು ಡ್ಯಾಂಡ್ರಫ್ ಅಂತ ಹೇಳ್ತೀವಲ್ಲ, ಹೌದು ಹೌದು. ಈ ಡ್ಯಾಂಡ್ರಫ್ ಅಂತ ಹೇಳೋದು ಏನಿಲ್ಲ ಅಂತ ಏನೂ ಅಲ್ಲ, ಅದು ಈ ಸ್ಕಿನ್ ಏನುಂಟು ಅದು ಸಾಯೋದು. ಸೊ ಅದನ್ನು ಸಾಯೋದನ್ನು ತಡೀತದೆ ಅದು. ಸರಿ, ಹೌದು. ಅಂದರೆ ಫ್ರೆಶ್ ಆಗಿರುತ್ತೆ, ಹೌದು ಹೌದು ಹೌದು. ಸರಿ, ಗಮ್ ಅಂತ ಇದೆ ಅಲ್ವಾ? ಹೌದು. ಸೊ ಅದು ದಾಸವಾಳ ಎಲೆದ ಅಥವಾ ಮಿಶ್ರಣ, ಅದಷ್ಟು ಮಿಶ್ರಣ ಆಗಿರೋದ್ರಿಂದ ಘಮ್ ಅಂತ ಇದೆಯೋ? ಹೌದು, ದಾಸವಾಳ ಎಲೆ ಮೇನ್ ಅದರದ್ದು ಕಂಟೆಂಟ್, ಅದಕ್ಕೋಸ್ಕರ ಅದರಿಂದ ಕೂಡ ಒಳ್ಳೆ ಘಮ ಘಮ ಬರುತ್ತೆ. ನೀವು ದಾಸವಾಳದ ಎಲೆ ಎಷ್ಟು ಹಾಕಬೇಕು ಅಂತ ಹೇಳಲಿಲ್ಲ, ಅಂದರೆ ಒಂದು 2-3 ಎಲೆನೋ ಅಥವಾ ಜಾಸ್ತಿನೇ ಬೇಕಾಗುತ್ತೋ ಇದಕ್ಕೆ? ಇಲ್ಲ, ಅದು ಅಂದರೆ ನಮಗೆ ಅಕ್ಕಿ ಪ್ರಮಾಣ ಎಷ್ಟು ಉಂಟು ಅಷ್ಟೇ ಪ್ರಮಾಣ ಹಾಕಿದ್ರೂ ಸಾಕಾಗುತ್ತೆ ನಮಗೆ. ಅಕ್ಕಿ ಪ್ರಮಾಣನೇ? ಹೌದು. ಸರಿ, ನಾನು ಅನ್ಕೊಂಡೆ ಒಂದು 2-3 ಎಲೆ ಹಾಕಿಲ್ಲ. ಅಕ್ಕಿ ಪ್ರಮಾಣದಷ್ಟು ಹಾಕಿದ್ರೆ ಒಳ್ಳೆ ಕಲರು ಬರುತ್ತೆ ಮತ್ತೆ ಟೇಸ್ಟಿ ಕೂಡ ಇರುತ್ತೆ. ಮತ್ತೆ ಹೆಲ್ತ್ಗೂ ಒಳ್ಳೆಯದು. ಹೌದು ಹೌದು. ಇದು ಸ್ವಲ್ಪ ಸಿಹಿ ದೋಸೆಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮತ್ತೆ ಸಾದಾ ದೋಸೆಗೆ ನೀವು ಚಟ್ನಿ ಹಾಕೊಂಡು ತಿಂದರೆ ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಡಾಕ್ಟರ್. ವೀಕ್ಷಕರೇ, ದಾಸವಾಳ ಸಿಹಿ ದೋಸೆ, ದಾಸವಾಳ ಸಪ್ಪೆ ದೋಸೆ, ಇದೇ ದಾಸವಾಳ ಎಲೆಯಲ್ಲಿ ಮಾಡಿರೋವಂಥ ದೋಸೆ ಇದು. ನೀವು ಯಾವಾಗಾದರೂ ಟ್ರೈ ಮಾಡಿದ್ದೀರಾ? ಇಲ್ಲ ಅಲ್ವಾ? ಹಾಗಾದರೆ ಕೂಡಲೇ ಟ್ರೈ ಮಾಡಿ. ದಾಸವಾಳ ಸಿಹಿ ದೋಸೆ, ದಾಸವಾಳ ಸಪ್ಪೆ ದೋಸೆ ಮಾಡುವ ವಿಧಾನ. ದಾಸವಾಳ ಸಿಹಿ ಹಾಗೂ ಸಪ್ಪೆ ದೋಸೆ ಮಾಡುವ ವಿಧಾನ. ಮೊದಲು 1 ಕಪ್ ಅಕ್ಕಿಗೆ 1/4 ಕಪ್ ಉದ್ದಿನಬೇಳೆ, 1 ಕಪ್ ದಾಸವಾಳದ ಎಲೆ ಹಾಕಿ ಸಿಹಿ ದೋಸೆಗೆ ಬೆಲ್ಲ, ಸಪ್ಪೆ ದೋಸೆಗೆ ಉಪ್ಪು ಹಾಕಿ ರುಬ್ಬಿಕೊಳ್ಳಬೇಕು. ನಂತರ ಈ ರುಬ್ಬಿಕೊಂಡ ಮಿಶ್ರಣವನ್ನು ಕಾದ ಹೆಂಚಿನ ಮೇಲೆ ಹೊಯ್ದು ತುಪ್ಪದೊಂದಿಗೆ ಸವಿದರೆ ರುಚಿಯಾದ ದಾಸವಾಳ ಸಿಹಿ ದೋಸೆ ಹಾಗೂ ಸಪ್ಪೆ ದೋಸೆ ಸವಿಯಲು ಸಿದ್ಧ. ದಾಸವಾಳ ಸೊಪ್ಪಿನ ದೋಸೆ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ಈಗ ಟೇಸ್ಟ್ ಮಾಡೋ ಸಮಯ. ಡಾಕ್ಟರ್, ನಾನೀಗ ಫಸ್ಟು ಸಿಹಿ ದೋಸೆನ ಟೇಸ್ಟ್ ಮಾಡ್ತೀನಿ. ದೋಸೆ ಥರನೇ ಇದೆ, ಆದರೆ ಒಂದು ಫ್ಲೇವರ್ ಇದೆ ಅದರಲ್ಲಿ. ತುಪ್ಪ ಸೂಪರ್ಬ್, ಕ್ರಿಸ್ಪಿ ಆಗಿದೆ, ಚೆನ್ನಾಗಿದೆ ಡಾಕ್ಟರ್ ಸೆಪ್ಪಿ. ಇದನ್ನು ತಿಂದ ಮೇಲೆ ಇದನ್ನು ಟ್ರೈ ಮಾಡ್ತೀನಿ. ಅದನ್ನು ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರ್ತದೆ. ಹೌದು, ಇದು ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನಮ್ಮಲ್ಲಿ ನಾನು ಕೊಂಕಣಿ, ನಮ್ಮಲ್ಲಿ ಸುರ್ನೋಳಿ ಅಂತ ಒಂದು ದೋಸೆ ಮಾಡ್ತೀವಿ. ಸೊ ಇದೇ ಸಿಮಿಲರ್ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಮೆಂತ್ಯ ಜಾಸ್ತಿ ಹಾಕ್ತೀವಿ. ಭಾಳ ಚೆನ್ನಾಗಿದೆ ಆ ದೋಸೆ. ಸೆಪ್ಪೆ ದೋಸೆ ಥರನೇ ಇದೆ, ನಾವು ಮಾಡೋ ದೋಸೆ ಥರನೇ. ಆದರೆ ಒಂದೇನೋ ಒಂದು ಮಧ್ಯೆ ಒಂದು ಫ್ಲೇವರ್, ಒಂದು ಟಿಂಜ್ ಇದೆ. ಹೌದು, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಈಗ ಡಾಕ್ಟರ್, ನಮ್ಗೆ ನೆಕ್ಸ್ಟ್ ರೆಸಿಪಿ ಏನು ಮಾಡ್ಕೊಡ್ತಾ ಇದ್ದೀರಾ? ನೆಕ್ಸ್ಟು ಲಾಜಾ ಕ್ಷೀರ ಅಂತ ಹೇಳಿ, ಅದೊಂದು ಪಾನೀಯ ಥರ, ಅಂದರೆ ಕುಡಿಯುವಂಥದ್ದು. ಅದನ್ನು ಮಾಡ್ಬೋದು, ಪಾಯಸ ಥರ. ಹೌದು. ನಿಮಗೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು? ಇದಕ್ಕೆ ಬೇಕಾಗಿರೋದು ಹಾಲು, ಕಲ್ಸಕ್ಕರೆಯ ಪುಡಿ, ಕೆಂಪು ಕಲ್ಸಕ್ಕರೆ ಪುಡಿ, ಆಮೇಲೆ ಏಲಕ್ಕಿ ಪುಡಿ, ಆಮೇಲೆ ಸ್ವಲ್ಪ ತುಪ್ಪ, ಇದು ಡ್ರೈ ಫ್ರೂಟ್ಸ್, ಈ ಗೋಡಂಬಿ, ದ್ರಾಕ್ಷಿ, ಖರ್ಜೂರ ತಗೊಳ್ಬೋದು. ಆಮೇಲೆ ಮೇನ್ ಲಾಜ, ಅಂದರೆ ಅರಳು ಹೇಳ್ತೀವಲ್ಲ, ಲಾಜ. ಅದಕ್ಕೆ ನಿಮಗೆ ಬೇಕಾಗಿರೋ ಪಾತ್ರೆ, ಸ್ವಲ್ಪ ಹಾಲು ಕುದಿಸ್ಲಿಕ್ಕೆ ಒಂದು ಬೌಲ್ ಬೇಕು. ಒಂದು ಕಡೆ ನಾನು ದ್ರಾಕ್ಷಿ, ಗೋಡಂಬಿ ಹುರ್ಲಿಕ್ಕೆ ಇಟ್ಬಿಟ್ಲ. ತುಪ್ಪದಲ್ಲಿ ದ್ರಾಕ್ಷಿ ಗುರು. ಹೌದು. ಸರಿ, ಇದರಲ್ಲಿ ಏಲಕ್ಕಿ ಪುಡಿನೂ ಹಾಕೋದು ನೀವು ಹಾಲಿನಲ್ಲಿ? ಹೌದು. ಇದಕ್ಕೆ ಈಗ ನೀವು 1 ಕಪ್ ಹರಳಿಗೆ ಎಷ್ಟು ಹಾಲು ತಗೋಬೇಕು ಅಂತ? ಅಂದರೆ 1 ಕಪ್ ಈಕ್ವಲ್ ಅಮೌಂಟ್ ತೊಗೊಂಡ್ರೆ ಸಾಕು. 1 ಕಪ್ ಹಾಲಿಗೆ 1 ಕಪ್ ಲಾಜ ತೊಗೊಂಡ್ರೆ ಸಾಕಾಗುತ್ತೆ.
ಈಗ ನೀವು ಅದಕ್ಕೆ ಕಲ್ಸಕ್ಕರೆ ಪುಡಿ ಹಾಕಿದ್ದೀರಾ? ಹೌದು. ಸೊ ಹಾಲು, ಏಲಕ್ಕಿ ಪುಡಿ, ಕಲ್ಸಕ್ಕರೆ ಹೌದು ಪುಡಿ ಅಲ್ವಾ? ಹೌದು, ಇಷ್ಟು. ನಾನು ಈ ಕಡೆ ದ್ರಾಕ್ಷಿ, ಗೋಡಂಬಿ ಮತ್ತೆ ಖರ್ಜೂರನ ಹುರ್ಕೋತಾ ಇದ್ದೀನಿ. ಹೌದು. ಸರಿ, ಅದು ಹುರಿದು ಫ್ರೈ ಆದ ಕೂಡಲೇ ಅದನ್ನು ಇದಕ್ಕೆ ಅದಲ್ಲೇ ಹಾಕ್ಬಿಟ್ರೆ ಹಾಕ್ಬಿಟ್ಟು. ಸರಿ, ಇದು ಕೂಡ ತಂಪ? ಹೌದು ಹೌದು. ಇದು ಕೂಡ ಸ್ವಲ್ಪ ನರಿಶಿಂಗ್ ಇದಿದೆ, ಗುಣಗಳಿದೆ. ಹಾಗಾಗಿ ಯಾರು ಸ್ವಲ್ಪ ವೀಕ್ ಆಗಿರ್ತಾರೆ, ಡೆಬಿಲಿಟೆಡ್ ಆಗಿರ್ತಾರೆ, ಅಂದರೆ ಕ್ಷೀಣರಾಗ್ಬಿಡ್ತಾರೆ. ಈಗ ಹೊರಗಡೆ ಈಗ ಎಸ್ಪೆಷಲಿ ಈ ಸೀಸನಲ್ಲಿ ಸಣ್ಣ ರೇಸ್ ಏನಾಗ್ತದೆ ನಮ್ಮ ಶರೀರದಿಂದ ಎನರ್ಜಿನ ಡ್ರೈನ್ ಮಾಡಿಬಿಡ್ತದೆ. ಹೌದು. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಇದು ಕೊಟ್ಟಾಗ ಇದು ಇಮಿಡಿಯೇಟ್ ಆಗಿ ನರಿಶ್ಮೆಂಟ್ ಕೊಡುತ್ತೆ. ಸರಿ, ಸಾಕಲ್ವಾ? ಹಾಂ, ದ್ರಾಕ್ಷಿ, ಗೋಡಂಬಿ ಹುರ್ಕೊಂಡಾಗಿದೆ, ಖರ್ಜೂರನೂ ಹುರಿದಿದೆ. ಅದರಲ್ಲಿ ಹಾಕ್ಲಾ? ಹಾಕಿ. ಇದು ತುಂಬ ಕುದಿ ಬರಬೇಕಾ? ಹೌದು, ಸ್ವಲ್ಪ ಕುದಿಬೇಕದು. ಕುದ್ದಾಗ ಆಯ್ತು ಅರಳನ್ನ ಹಾಕಿದ್ರೆ ಸ್ವಲ್ಪ ಮಂದ ಆದರೆ ಹಾಲು ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ? ಹೌದು ಹೌದು. ಅದನ್ನೇನು ಹುರ್ಕೋಬೇಕಾಗಿಲ್ಲ, ಡೈರೆಕ್ಟ್ ಡೈರೆಕ್ಟಾಗಿ ಅದನ್ನು ಹಾಕ್ಬೋದು. ಸರಿ. ಕೆಲವರು ತಮ್ಮ ಅನುಕೂಲಕ್ಕೆ ಪ್ರಕಾರ ಅದನ್ನು ಪುಡಿ ಕೂಡ ಮಾಡ್ತಾರೆ, ಬಟ್ ಅದನ್ನು ಹಾಗೆ ಹಾಕಿದ್ರು ಕೂಡ ಬಾಯಿಗೆ ಸಿಕ್ಕಿದಾಗ ಚೆನ್ನಾಗಿರುತ್ತೆ ಅಂತ. ಸರಿ. ಇದನ್ನ ನಾವು ಆಯುರ್ವೇದದಲ್ಲಿ ಕ್ಷೀರಪಾಕ ಅಂತ ಕರಿತೀವಿ. ಈ ಕ್ಷೀರಪಾಕ ಒಂದು ಪಥ್ಯಕಲ್ಪನಾ ಅಂತ ಹೇಳ್ತೀವಿ ನಾವು. ಆಯುರ್ವೇದ ಒಂದು ಭೈಷಜ್ಯ ಕಲ್ಪನಾ ಅಂತ, ಅಂದರೆ ಈ ಔಷಧಿಗಳನ್ನು ತಯಾರಿಸುವಂತಹ ಒಂದು ವಿಭಾಗವೇ ಉಂಟು. ಅದರ ಮತ್ತೊಂದು ಸಬ್ ಡಿವಿಷನ್ ಅಂದರೆ ಅದನ್ನ ಉಪಕಲ್ಪನಾ ಅಂತ ಕರಿತೀವಿ. ಸರಿ. ಅವುಗಳಲ್ಲಿ ಒಂದು ಪಥ್ಯಕಲ್ಪನಾ ಅಂತ ಹೇಳಿ. ಈ ಪಥ್ಯಕಲ್ಪನದಲ್ಲಿ ಕೆಲವೊಂದು ಆಹಾರ ಪದಾರ್ಥಗಳನ್ನು ಹೇಗೆ ಮಾಡಬೇಕು, ಅದರಲ್ಲಿ ಔಷಧಿ ಗುಣಯುಕ್ತ ದ್ರವ್ಯಗಳಿಂದ ಹೇಗೆ ನಾವು ಆಹಾರದಲ್ಲಿ ಅದನ್ನು ದಿನನಿತ್ಯ ಸೇವಿಸಬಹುದು ಅನ್ನುವಂಥದ್ದೆಲ್ಲ ಆ ಡಿವಿಷನ್ದಲ್ಲಿ ಉಂಟು. ಪಥ್ಯಕಲ್ಪನಾ. ಪಥ್ಯ ಅಂದ್ರೆ ಪಥ್ಯ, ಪಥ್ಯ ಹೇಗೆ ನಾವು ಆಹಾರಗಳು ತಿಂತೀವಲ್ಲ ಅವುಗಳ ಪಥ್ಯದಲ್ಲಿ ಬರ್ತದೆ. ಅಂದ್ರೆ ದೇಹಕ್ಕೆ ಏನೇನ್ ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು ಅದನ್ನೆಲ್ಲ ನಿಮ್ಗೆ ಅಲ್ಲಿ ತಿಳಿಸ್ಕೊಡ್ತಾರೆ. ಈಗ ಯೂಶಲಿ ನಾವು ಆಯುರ್ವೇದದಲ್ಲಿ ಯಾರೇ ಮಾತಾಡುವಾಗ ಎಲ್ಲರೂ ಪಥ್ಯ ಅದನ್ನು ಎಲ್ಲರೂ ತಂದ. ಈಗ ಈವನ್ ಪೇಷಂಟ್ಸ್ಗಳು ಕೂಡ ಯಾವುದೇ ಔಷಧಿ ಕೊಡುವಾಗ ಕೂಡ ಅವರೇ ಕೇಳ್ತಾರೆ ಪಥ್ಯ ತಗೊಳ್ಬೇಕಾ, ಯಾವ ರೀತಿ ಪಥ್ಯ ಮಾಡಬೇಕು ಅಂತೇಳಿ. ಯಾಕೆಂದರೆ ಪಥ್ಯ ಅನ್ನೋದು ಆಯುರ್ವೇದ ಒಂದು ಅವಿಭಾಜ್ಯ ಅಂಗ. ಹೌದು. ಸೊ ಹಾಗಾಗಿ ಈ ಪಥ್ಯಕಲ್ಪನಾ ಒಂದು ಮೇನ್ ಇಂಪಾರ್ಟೆಂಟ್ ರೋಲೇ ಪ್ಲೇ ಮಾಡುತ್ತೆ ಆಯುರ್ವೇದದಲ್ಲಿ. ಹೌದು ಹೌದು. ಸೊ ಇದೊಂದು ಡಯಟ್ ಅಂತ ಹೇಳ್ಬೋದು. ಅದನ್ನ ನಾವು ಸೇವಿಸಬಹುದು. ಇದನ್ನ ದಿನನಿತ್ಯ ಕೊಡುವಾಗ ನಾವು ಸೇವಿಸಬಹುದು, ಆಹಾರ ರೀತಿಯಲ್ಲಿ ಸೇವಿಸಬಹುದು ನಾವು. ಸೊ ಈ ಮನುಷ್ಯನಿಗೆ ಈ ತರ ಒಂದು ಇಲ್ನೆಸ್ ಇದೆ ಅಂದ್ರೆ ಇದಕ್ಕೆ ಏನ್ ಪಥ್ಯ ಬೇಕು ಅದನ್ನ ಪ್ರಮುಖವಾಗಿ ಹೇಳುತ್ತೆ. ಈ ಕ್ಷೀಣವಾಗಿರುವಂತಹ ಪೇಷಂಟ್ಸ್ಗಳಲ್ಲಿ ಅಂದ್ರೆ ತುಂಬಾ ಈ ರೋಗ ಬಂದ ನಂತರ ಅಥವಾ ಈ ಇಂಥ ಸೀಸನ್ಗಳಲ್ಲಿ ಅವಾಗ ಏನಾಗ್ತಾರೆ ಅಂದರೆ ತುಂಬ ಕ್ಷೀಣರಾಗ್ಬಿಡ್ತಾರೆ ಪೇಷಂಟ್ಸ್. ತುಂಬ ಶಕ್ತಿ ಎಲ್ಲ ತುಂಬ ಕುಂದೋಗಿರ್ತದೆ. ಆ ಸಮಯದಲ್ಲಿ ಅವರಿಗೆ ಹೆವಿ ಫುಡ್ ತೊಗೊಂಡ್ಬಿಟ್ರೆ ಜೀರ್ಣ ಆಗೋದು ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಆ ಸಮಯದಲ್ಲಿ ಅವರಿಗೆ ತಿನ್ನುವಂಥ ಆಹಾರಗಳು ಬೇಗ ಜೀರ್ಣನೂ ಆಗಬೇಕು ಮತ್ತು ನರಿಶ್ಮೆಂಟು ಕೂಡ ಬೇಗ ಕೊಡಬೇಕು. ಸೊ ಇದು ಅಂತಹ ಒಂದು ಕಲ್ಪನಾ. ಬೇಗ ಜೀರ್ಣ ಕೂಡ ಆಗುತ್ತೆ, ಬೇಗ ನರಿಶ್ಮೆಂಟ್ ಕೂಡ ಕೊಡುತ್ತೆ. ಸರಿ, ಕಲಿಸ್ತೀನಿ. ಒಂದು ಹಿಡಿಯಷ್ಟು ಹಾಕಿದ್ರೆ ಸಾಕಾಗುತ್ತೆ. ಈ ಹಾಲಿಗೆ ಒಂದು ಹಿಡಿಯಷ್ಟು ಹಾಕಿದ್ರೆ. ಆಮೇಲೆ ಹಾಲು ಇದು ಅರಳು ಹಾಕಿದ ತಕ್ಷಣ ತುಂಬ ಕುದಿಸ್ಬೇಕಾ? ಏನು ಬೇಡ, ಅದು ತೆಗೆದ್ರೆ ಸಾಕತ್ತೆ. ಒಂದು ಕುದಿ ಅಷ್ಟೇ ಸಾಕು. ಕುಯ್ದ ಬಂದಾಗ ತೆಗೆದು ಬಿಡ್ಬೋದು. ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅರಳಲ್ಲೂ ಪಾಯಸ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ತಗೊಳ್ಳಿ, ಲಾಜಾ ಕ್ಷೀರ ರೆಡಿ ಇದೆ. ಸರ್ ಟೇಸ್ಟ್ ಮಾಡಿ ನೋಡಿ ಹೇಗಿದೆ. ಖಂಡಿತವಾಗ್ಲೂ ಟೇಸ್ಟ್ ಮಾಡ್ತೀನಿ. ಆದರೆ ಅದಕ್ಕೆ ಮುಂಚೆ ನಮ್ಮ ವೀಕ್ಷಕರಿಗೊಂದು ರೀಕ್ಯಾಪ್. ಲಾಜಾ ಕ್ಷೀರ ಮಾಡುವ ವಿಧಾನ. ಲಾಜಾ ಕ್ಷೀರ ಮಾಡುವ ವಿಧಾನ: ಮೊದಲು ಒಂದು ಪ್ಯಾನಿನಲ್ಲಿ ಹಾಲನ್ನು ಕಾಯಿಸಿ, ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಕೆಂಪು ಕಲ್ಲು ಸಕ್ಕರೆ ಪುಡಿ ಹಾಕಿ ಕಾಯಲು ಬಿಡಿ. ಈಗ ಗೋಡಂಬಿ, ದ್ರಾಕ್ಷಿ, ಖರ್ಜೂರ ತುಪ್ಪದಲ್ಲಿ ಹುರಿದುಕೊಂಡು ಈ ಹಾಲಿಗೆ ಸೇರಿಸಿ. ಹಾಲು ಕುದಿ ಬಂದ ನಂತರ 1 ಕಪ್ ಭತ್ತದ ಹರಳನ್ನು ಹಾಕಿ 1 ಕುದಿ ಬರುವವರೆಗೂ ಬೇಯಿಸಿ ಸರ್ವ್ ಮಾಡಿದರೆ ರುಚಿ ರುಚಿಯಾದ ಲಾಜಾ ಕ್ಷೀರ ಸವಿಯಲು ಸಿದ್ಧ. ಲಾಜಾ ಕ್ಷೀರ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ನೋಡ್ಕೊಂಡು ಬಂದ್ರಲ್ವಾ? ಈಗ ನಾನು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಟೇಸ್ಟ್ ಹೇಗಿತ್ತು ಅಂತ. ತುಂಬ ಬಿಸಿಯಾಗಿದೆ. ಲಾಜಾ ಜೊತೆಗೆ ಟೇಸ್ಟ್ ಮಾಡ್ತೀನಿ, ನೋಡೋಣ. ಹಾಗೆ ತಿಂದರೆ ಹೌದು ಗೊತ್ತಾಗುತ್ತೆ ಅವಾಗ ಏನು.
ತುಂಬ ಚೆನ್ನಾಗಿದೆ. ಅರಳು ಸಾಫ್ಟ್ ಆಗಿದೆ. ಹೌದು. ಮತ್ತು ಅದು ಈ ಊರ ಕಡೆ ಅಪ್ಪಿ ಪಾಯಸ ಅಂತ ಮಾಡ್ತಾರೆ. ಹೌದು ಹೌದು. ಆ ಫ್ಲೇವರ್ ಬರ್ತಾ ಇದೆ. ತುಪ್ಪ ಇದೆ, ದ್ರಾಕ್ಷಿ, ಗೋಡಂಬಿ ಎಲ್ಲ, ಖರ್ಜೂರ ರಿಚ್ ಆಗಿದೆ. ಓವರಾಲ್ ತುಂಬ ಚೆನ್ನಾಗಿದೆ ಪಾಯಸ. ಡಾಕ್ಟರ್, ಈಗ ಸಿಹಿನೂ ಆಯಿತು, ನೆಕ್ಸ್ಟ್ ಏನು ಮಾಡಬೇಕು ಅಂತಿದ್ದೀರಾ? ನೆಕ್ಸ್ಟ್ ಮೆಂತೆಯಿಂದ ಕೋಸಂಬರಿ ಮಾಡುವ ಅಂತ ಹೇಳಿ. ಸೊ ಇದೆಲ್ಲ ಹೈ ಕ್ಯಾಲರಿ, ಅದು ಸ್ವಲ್ಪ ಅಂದರೆ ನಿಮಗೆ ಮೇನ್ ರಾ ವೆಜಿಟೇಬಲ್ಸ್ ಸಿಗುತ್ತೆ. ಸೊ ಅದು ರಿಚ್ ಫೈಬರ್ ಕಂಟೆಂಟ್ ಆ್ಯಂಡ್ ಸ್ವಲ್ಪ ಬೆನಿಫಿಷಿಯಲ್ ಮೆಡಿಕಲ್ ಬೆನಿಫಿಟ್ಸ್ ಕೂಡ ಇದೆ ಅದರಲ್ಲಿ. ಈಗ ಮೆಂತ್ಯ ಅಂದ ತಕ್ಷಣ ಮೆಂತ್ಯ ಸ್ವಲ್ಪ ಕಹಿ, ಹೌದು, ಆದರೆ ಅಷ್ಟೇ ತಂಪು, ಜೀವಕ್ಕಷ್ಟೇ ಒಳ್ಳೆಯದು. ಸೊ ಮೊಳಕೆ ತಂದ ಮೆಂತ್ಯನ ನೀವು? ಹೌದು ಹೌದು. ಸ್ವಲ್ಪ ಮೊಳಕೆ ಬಂದಿದ್ರೆ ಒಳ್ಳೆಯದು. ಕಂಪ್ಲೀಟ್ ಮೊಳಕೆ ಬೇಡ, ಸ್ವಲ್ಪ ಮೊಳಕೆ ಬಂದಿದ್ರೆ ಒಳ್ಳೆಯದು. ಸರಿ, ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಸ್ವಲ್ಪ ಮೊಳಕೆ ಬಂದಿರುವಂತಹ ಮೆಂತೆಕಾಳು, ಆಮೇಲೆ ಇದು ಕಾಯಿ ತುರಿ, ಆಮೇಲೆ ಸ್ವಲ್ಪ ಪೆಪ್ಪರ್, ಆಮೇಲೆ ಕೊತ್ತಂಬರಿ ಸೊಪ್ಪು, ಸರಿ, ಉಪ್ಪು, ಸ್ವಲ್ಪ ದಾಳಿಂಬೆ. ಸರಿ, ಇಷ್ಟು ಬೇಕಾಗುತ್ತೆ. ಈಗ ನಿಮ್ಗೆ ಏನು ಬೇಕು? ಮಿಕ್ಸಿಂಗ್ ಬೋಲ್. ಮಿಕ್ಸ್ ಮಾಡಲಿಕ್ಕೆ ಒಂದು ಬೋಲ್ ಬೇಕಾಗುತ್ತೆ. ತಗೊಳ್ಳಿ ಡಾಕ್ಟರ್. ಅದಕ್ಕೆ ನಾವು ಸ್ವಲ್ಪ, ನೀವು ಮೊದಲೇ ಹೇಳಿದಾಗ ಇದು ಕಹಿ ಅಂತ ಹೇಳಿದ್ರಲ್ಲ, ಹೌದು. ಸೊ ಅದಕ್ಕೆ ಸ್ವಲ್ಪ ಮೆಂತೆ ತೊಗೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಬೇಡ. ಹಾಂ, 1.5 ಚಮಚದಷ್ಟು ಸಾಕು ಸಾಕು. ಇದು ಒಂದು ಸರ್ವಿಂಗ್. ಹೌದು. ಅದಕ್ಕೆ ಸ್ವಲ್ಪ ಜಾಸ್ತಿ ನಮಗೆ ಸ್ವಲ್ಪ ದಾಳಿಂಬೆನೇ ಇದ್ದರೆ ಒಳ್ಳೆಯದಾಗುತ್ತೆ. ಇದಕ್ಕೆ ದಾಳಿಂಬೆ ಜೊತೆ ಬೇರೆ ಏನಾದರೂ ಹಾಕ್ಬೋದು? ಸೌತೆಕಾಯಿ ಅಥವಾ ಕ್ಯಾರೆಟ್ ತುರಿ? ಹೌದೌದು, ಅವುಗಳು ಕೂಡ ತಂಪೆ, ಸೊ ಅವುಗಳನ್ನು ಕೂಡ ಯೂಸ್ ಮಾಡ್ಬೋದು. ಕಾಯಿ ತುರಿ ಎಷ್ಟು ಕಾಯಿ ಹಾಕಬೇಕು? ತುರಿ ಅದು ಕೂಡ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಆಮೇಲೆ ಒಂದು ಚಿಟಿಕೆಯಷ್ಟು ಈಸ್ಟರ್ನ್ ಪೆಪ್ಪರ್ ಪೌಡರ್ ಹಾಕಿ ಸಾಕು. ಆಮೇಲೆ ಉಪ್ಪು ಕೂಡ ಸ್ವಲ್ಪ ಟೇಸ್ಟ್ ರುಚಿಗೆ ತಕ್ಕಷ್ಟು. ಹೌದು. ಕೆಲವರು ಕಡಿಮೆ ಬಳಸ್ತಾರೆ, ಕೆಲವರು ಸ್ವಲ್ಪ ಜಾಸ್ತಿ ಬಳಸ್ತಾರೆ. ಉಪ್ಪನ್ನ ಆದಷ್ಟು ಕಡಿಮೆ ಬಳಸಿದಷ್ಟೇ ಒಳ್ಳೆಯದು. ಹೌದು. ಇದು ಸ್ವಲ್ಪ ಗಾರ್ನಿಶಿಂಗಿಗೆ ಅದು ಬಳಸೋದಿದ್ರೆ ನಿಮ್ಮ ಆಯುರ್ವೇದದ ಪ್ರಕಾರ ರಾಕ್ ಸಾಲ್ಟ್ ಬಳಸಬೇಕು. ಸೈಂಧವ ಲವಣ ಅಂತ ಹೇಳ್ತೀವಿ, ಅದು ತುಂಬಾ ಉಪಯೋಗ ಒಳ್ಳೆಯದು. ಇದಕ್ಕಿಂತ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೆಲವರು ಬೇಕಾದಲ್ಲಿ ನಿಂಬೆ ರಸನೂ ಹಿಂಡ್ಕೋಬಹುದು ಅದರಲ್ಲಿ, ಅಲ್ವಾ? ದಾಳಿಂಬೆ ಒಂಚೂರು ಸ್ವೀಟ್ ಆಗಿರೋದ್ರಿಂದ ಒಂಚೂರು ಹುಳಿ ಬೇಕು ಅಂದಾಗ ನಮ್ಮ ಅವಶ್ಯಕ ಅನುಸಾರವಾಗಿ, ನಮ್ಮ ಟೇಸ್ಟಿಗೆ ಅನುಸಾರವಾಗಿ. ಹೌದು. ಇದು ಮಿಕ್ಸ್ ಆಗ್ತಾ ಇರೋವರೆಗೂ ಒಂದು ಬ್ರೇಕ್ ತಗೋಣ. ಖಂಡಿತ. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ವತಿಯಿಂದ ಒಂದು ಚಿಕ್ಕ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಬ್ರೇಕ್. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ವತಿಯಿಂದ. ಎಲ್ಲಿವರೆಗೂ ಬಂತು ಡಾಕ್ಟರ್? ಆಯಿತು ಡಾಕ್ಟರ್, ರೆಡಿ ಆಗಿದೆ. ಓಕೆ, ಮಿಕ್ಸ್ ಆಗಿದೆ ಚೆನ್ನಾಗಿ. ಹೌದು. ಈಗ ಸರ್ವಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ಕಲರ್ಫುಲ್ ಆಗಿದೆ ಅಲ್ವಾ ಡಾಕ್ಟರ್? ಹೌದು ಮೇಡಮ್. ಮೆಂತೆ ಕೋಸಂಬರಿ ರೆಡಿ ಆಗಿದೆ, ಸರ್ ಟೇಸ್ಟ್ ಮಾಡಿ ನೋಡಿ. ಖಂಡಿತವಾಗ್ಲೂ ಟೇಸ್ಟ್ ಮಾಡ್ತೀನಿ, ಆದರೆ ಅದಕ್ಕೆ ಮುಂಚೆ ಆಡಿಯನ್ಸ್ಗೆ ಒಂದು ರೀಕ್ಯಾಪ್ ಕೊಟ್ಟು ಬರ್ತೀನಿ. ಮೊಳಕೆ ಕಟ್ಟಿದ ಮೆಂತ್ಯ ಕಾಳು, ಇದರ ಕೋಸಂಬರಿ ಮಾಡೋ ವಿಧಾನ. ಮೆಂತ್ಯ ಕೋಸಂಬರಿ ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿಂಗ್ ಬೌಲಿಗೆ ಮೊಳಕೆ ಹೊಡೆದ ಮೆಂತ್ಯ ಕಾಳು, ದಾಳಿಂಬೆ ಬೀಜ, ತೆಂಗಿನ ತುರಿ, ಈಸ್ಟರ್ನ್ ಪೆಪ್ಪರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ ಸರ್ವ್ ಮಾಡಿದರೆ ಆರೋಗ್ಯಕರವಾದ ಮೆಂತ್ಯ ಕೋಸಂಬರಿ ಸವಿಯಲು ಸಿದ್ಧ. ಮೊಳಕೆ ಕಟ್ಟಿದ ಮೆಂತ್ಯ ಕಾಳಿನ ಕೋಸಂಬರಿ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ಲ? ಮೆಂತ್ಯ ತಿಂದೇ ಇರೋರು ಖಂಡಿತವಾಗ್ಲೂ ಇದನ್ನು ಮಾಡ್ಕೊಂಡು ತಿನ್ನಿ, ನಿಜವಾಗ್ಲೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ನಾನು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಿದೆ. ಯಾಕಂದರೆ ನಿಮಗೆ ಮೆಂತ್ಯ ತಿಂತಾ ಇದ್ದೀರಾ ಅಂತ ಅನಿಸೋದೇ ಇಲ್ಲ. ಹೆಸರು ಕಾಳು ಕೋಸಂಬರಿ ತಿಂತೀರಾ ಅಲ್ವಾ ಎಲ್ಲರೂ? ಅದೇ ರೀತಿ ಟೇಸ್ಟ್ ಆಗ್ತಾ ಇದೆ ಇದು. ಅದ್ರ ಜೊತೆಗೆ ದಾಳಿಂಬ್ರೆ ಸಿಗ್ತಾ ಇದೆ, ಅಲ್ಲಿ ಇಲ್ಲಿ ಒಂದೊಂದು ದಾಳಿಂಬ್ರೆ, ಮತ್ತು ಕಾಯಿ ಪೂರ್ಣ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು, ಪೆಪ್ಪರ್, ಈಸ್ಟರ್ನ್ ಪೆಪ್ಪರ್ ಅಲ್ವಾ, ಅದಕ್ಕೆ ತುಂಬ ಸ್ವಾದಿಷ್ಟವಾಗಿದೆ. ಪ್ಲೀಸ್ 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 ಟ್ರೈ ಮಾಡಿ. ಸಾರಿ ಡಾಕ್ಟರ್, ನಿಮ್ಗೆ ಹೇಳೋದು ಮರ್ತೆ, ಯಾಕಂದರೆ ನನಗೆ ಆಡಿಯನ್ಸ್ ಕೂಡ ತಿನ್ನೋದು ತುಂಬ ಇಂಪಾರ್ಟೆಂಟ್, ಆರೋಗ್ಯಕ್ಕೆ ತುಂಬ ಒಳ್ಳೇದಲ್ವಾ, ಅದಕ್ಕೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ ಡಾಕ್ಟರ್?
ನೆಕ್ಸ್ಟ್ ಆಮಲಕ್ಕಿ ಚಿತ್ರಾನ್ನ ಅಂತ ಹೇಳಿ, ಅಂದರೆ ನೆಲ್ಲಿಕಾಯಿಂದ ಚಿತ್ರಾನ್ನ ತಯಾರಿಸೋದು. ಡಾಕ್ಟರ್, ನಾನಂತೂ ಆಮ್ಲಕ್ಕಿ ಚಿತ್ರಾನ್ನ ತಿನ್ನಕ್ಕೆ ಕಾತರದಿಂದ ಕಾಯ್ತಾ ಇದ್ದೀನಿ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀರಾ? ಇದಕ್ಕೆ ಇಲ್ಲಿ ನೆಲ್ಲಿಕಾಯಿ, ತುರಿದ ನೆಲ್ಲಿಕಾಯಿ, ಸ್ವಲ್ಪ ಮೆಣಸು, ಹಸಿಮೆಣಸು, ಆಮೇಲೆ ಅನ್ನ, ಅರಿಶಿನ, ಈಸ್ಟರ್ನ್ ಅರಿಶಿನ ಪುಡಿ ಕರೆಕ್ಟ್. ಆಮೇಲೆ ಇದು ಕಡಲೆಬೇಳೆ ಮತ್ತೆ ಉದ್ದು, ಆಮೇಲೆ ಈ ಒಗ್ಗರಣೆಗೋಸ್ಕರ ಸ್ವಲ್ಪ ಜೀರಿಗೆ ಮತ್ತೆ ಸಾಸಿವೆ, ಕಡಲೆ, ಶೇಂಗಾ, ಉಪ್ಪು, ಆಮೇಲೆ ಕರಿಬೇವಿನ ಸೊಪ್ಪು, ಪೆಪ್ಪರ್, ಈಸ್ಟರ್ನ್ ಪೆಪ್ಪರ್, ಆಮೇಲೆ ತುರಿದ ಕಾಯಿ. ಸರಿ, ಇದು ಸೇಮ್ ನೆಲ್ಲಿಕಾಯಿನ ತುರಿದಿರೋದು. ಈಗ ನಿಮಗೆ ಯಾವ ಪಾತ್ರೆ ಬೇಕು, ಏನ್ ಮಾಡ್ಕೋತೀರಾ? ಫಸ್ಟ್ ಸ್ವಲ್ಪ ಒಗ್ಗರಣೆ ಹಾಕ್ಲಿಕ್ಕೆ ಸ್ವಲ್ಪ ಇದು ಬೇಕಾಗತ್ತೆ, ಆಮೇಲೆ ಫ್ರೈ ಮಾಡ್ಲಿಕ್ಕೋಸ್ಕರ. ಸರಿ, ಇದರಲ್ಲಿ ಆಮ್ಲ ಫ್ರೈ ಮಾಡ್ಕೊಳ್ಳೋಣ, ಇದರಲ್ಲಿ ಒಗ್ಗರಣೆ ಹಾಕ. ಈಗ ಇದನ್ನ ಇದರಲ್ಲಿ ಹಾಕೋಣ. ಎಣ್ಣೆ ಅಂದ್ರೆ ಎಣ್ಣೆ ಇಲ್ಲದೆ ಇದನ್ನ ಬಾಡಿಸ್ಕೋಬೇಕು ಅಲ್ವಾ? ಒಗ್ಗರಣೆಗೆ ಮಾತ್ರ ಎಣ್ಣೆ ಬೇಕೀಗ. ಹೌದು. ನೋಡಿ ಡಾಕ್ಟರ್, ಎಣ್ಣೆ ಸಾಕು ಸಾಕು ಸಾಕು. ನಾವು ಒಗ್ಗರಣೆ ಹಾಕ್ತಾ ಇರ್ತೀನಿ, ನೀವು ಇದನ್ನು ಫ್ರೈ ಮಾಡಿ. ಶೇಂಗಾ ಬೀಜ. ಡಾಕ್ಟರ್ ನೆಲ್ಲಿಕಾಯಿ. ಡಾಕ್ಟರ್, ನೀವು ಹುಟ್ಟು ಬೆಳೆದಿದ್ದು ನಿಮ್ಮ ಬಾಲ್ಯ, ನಿಮ್ಮ ಎಜುಕೇಶನ್ ಬಗ್ಗೆ ಹೇಳ್ತೀರಾ? ಆ್ಯಕ್ಚುಲಿ ನಮ್ಮ ತಂದೆಯವರು ಈಸ್ ರಿಟೈರ್ಡ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ. ಸೊ ಹಾಗಾಗಿ ಅವರಿಗೆ ಗೌರ್ಮೆಂಟ್ ಜಾಬ್ ಅಂದ ಕೂಡಲೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ಸೊ ಹಾಗೆ ನನ್ನ ಬಾಲ್ಯ ಜೀವನ ಕೂಡ ಸುಮಾರು ಊರ ಕಡೆ ಹೋಗಿದ್ದೆ. ಅಂದರೆ ಶಿವಮೊಗ್ಗ, ಚಿಕ್ಕಮಗಳೂರು, ಸಿರ್ಸಿ, ಯಲ್ಲಾಪುರ ಕಡೆಗೆ ಲಾಸ್ಟಲ್ಲಿ ಬೆಂಗಳೂರು. ಸೊ ಹಾಗಾಗಿ ಹೀಗೆ ಎಲ್ಲ ಕಡೆ ಆಲ್ಮೋಸ್ಟ್ ಬಂದಿದ್ವಿ ನಾವು. ಫೈನಲಿ ನಾವು ಇಲ್ಲಿ ಬೆಂಗಳೂರಲ್ಲೇ ಕೂಡ ಸೆಟ್ಲ್ ಆಗಿದ್ದು ನಾವು. ನಿಮ್ಮ ತಂದೆ ಹೆಸರು, ತಾಯಿ? ನಮ್ಮ ತಂದೆಯವರು ಪಣಿಯಪ್ಪಯ್ಯ ಅಂತ ಹೇಳಿ, ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅಡ್ಮಿನಿಸ್ಟ್ರೇಟರ್. ನನ್ನ ಅಮ್ಮ ಪ್ರಭಾ ಪೀರಾವ್ ಅಂತ ಹೇಳಿ, ಮೂಲತಃ ಕಾಸರಗೋಡಿನವರು. ಸರಿ. ತುಳು ಮಾತಾಡುವವರು, ಮಾತೃಭಾಷೆ ತುಳು. ಹೇಗಿತ್ತು ನಿಮ್ಮ ಬಾಲ್ಯ? ಹೇಗಿತ್ತು? ನಮ್ಮ ಬಾಲ್ಯ ತುಂಬ ಚೆನ್ನಾಗಿತ್ತು. ಈಗಿನ ಮಕ್ಕಳ ಬಾಲ್ಯ ಜೀವನ ಜೊತೆ ಕಂಪೇರ್ ಮಾಡಿದ್ರೆ ನಮ್ಮ ಬಾಲ್ಯ ಜೀವನ ತುಂಬ ರೋಚಕವಾಗಿ ಇತ್ತು. ಯಾಕೆಂದ್ರೆ ನಮಗೆ ಅವಾಗ ಈಗಿನ ಥರ ಈ ಆಟ ಆಡುವಂಥ ಪದ್ಧತಿಗಳೇನು, ಈಗ ಅಂದರೆ ಎಲ್ಲರೂ ಕಂಪ್ಯೂಟರ್ ಗೇಮ್ಸು, ವಿಡಿಯೋ ಗೇಮ್ಸು ಆ ರೀತಿ ಇರ್ತದೆ. ಬಟ್ ನಾವಿರುವಾಗ ಆ ರೀತಿ ಏನು ಫೆಸಿಲಿಟಿ ಜಾಸ್ತಿ ಇರಲಿಲ್ಲ. ಸೊ ನಮ್ದೇನಂತ ಹೇಳಿದ್ರೆ ನಾವು ಫೀಲ್ಡಲ್ಲಿ ಹೊರಗಡೆ ಹೋಗಿ ಆಟ ಆಡುವಂಥದ್ದು. ಅದು ಏನೇ ಇರ್ಬೋದು, ಸಣ್ಣದಾದ ಗಿಲಿದಾಂಡು ಇರ್ಬೋದು ಅಥವಾ ಬೇರೆ ಯಾವುದೇ ಆಟ ಇರ್ಬೋದು, ಹೌದು ಹೌದು. ಸೊ ಈ ರೀತಿ ಆಟಗಳು ಆಡ್ತಾ ಇದ್ವಿ. ನಿಜವಾಗ್ಲೂ ಅವಾಗ ಫಿಸಿಕಲ್ ಎಕ್ಸರ್ಸೈಸ್ ಇತ್ತು. ಈಗ ಆದರೆ ಹಾಗಲ್ಲ. ಈಗ ಮಕ್ಕಳೆಲ್ಲರೂ ಟಿವಿ ಮುಂದೆ ಕೂತ್ಕೊಂಡ್ಬಿಡ್ತಾರೆ, ಕೋಚ್ ಪೊಟೆಟ್ ಆಗಿಬಿಡ್ತಾರೆ. ಸೊ ಹಾಗಾಗಿ ಒಂದು ರೀತಿ ಅವರ ಶಾರೀರಿಕ ಆಕ್ಟಿವಿಟಿ ಕೂಡ ಹ್ಯಾಂಪರ್ ಆಗ್ತದೆ. ಹೌದು. ಸೊ ಇದು ಫ್ರೈ ಆಗ್ತಾ ಇದೆ. ನಾನು ಅಷ್ಟರಲ್ಲಿ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಮೊದಲು ಸಾಸಿವೆ, ಜೀರಿಗೆ ಹಾಕೋಬೇಕು. ನೆಕ್ಸ್ಟ್ ಏನು ಹಾಕಬೇಕು? ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಈ ಕಡಲೆಬೇಳೆ ಮತ್ತು ಸ್ವಲ್ಪ ಉದ್ದನ್ನ ಹಾಕ್ತೀನಿ. ಇದಕ್ಕೆ ನಂತರ ಸ್ವಲ್ಪ ಶೇಂಗಾನು ಕೂಡ. ಯಾವುದಕ್ಕೆ? ಇದಕ್ಕೆ ಹಾಕಬೇಕಾ? ಅದ್ರ ಸ್ವಲ್ಪ ಈ ಹಸಿರು ಕಲರ್ ಹೋಗಿ ಬಾಡಬೇಕು, ಸ್ವಲ್ಪ ಕೆಂಪಾಗುವವರೆಗೆ ಅದನ್ನ ಫ್ರೈ ಮಾಡ್ಕೊಂಡು ಒಳ್ಳೆ. ಏನಂದ್ರೆ ಅದ್ರ ಒಗ್ಗರು ಕೂಡ ಹೋಗದೆ ಅನ್ಸುತ್ತೆ ಅಲ್ವಾ? ಸೊ ಉದ್ದಿನ ಬೇಳೆ, ಕಡಲೆ ಬೇಳೆ ಕೂಡ ಕೆಂಪಾಗ್ತಾ ಬಂತು. ಈಗ ಶೇಂಗಾ ಬೀಜ ಹಾಕಿ. ನಿಮಗೆ ಅಡುಗೆ ಬಗ್ಗೆ ಆಸಕ್ತಿ ಇದೆಯಾ? ತುಂಬ ಅಂದ್ರೆ ಜಾಸ್ತಿ ಮಾಡೋದಿಲ್ಲ. ಏಕೆಂತ ಹೇಳಿದ್ರೆ ಮನೆಯಲ್ಲಿ ವೈಫ್ ಮತ್ತೆ ನಮ್ಮ ಅಮ್ಮನೇ ಅದರ ಆಧಿಪತ್ಯ ವಹಿಸ್ತಾರೆ. ಹಾಗಾಗಿ ನನಗೆ ಕಿಚನ್ ಎಂಟರ್ ಆಗುವಂತಹ ಸಂದರ್ಭ ಕಡಿಮೆ. ಅಪರೂಪಕ್ಕೆ ಮಾತ್ರ ನಾನು ಎಂಟರ್ ಆಗಿ ಮಾಡ್ತೀನಿ. ಶೇಂಗಾ ಆಗ್ತಾ ಇದೆ. ನೆಕ್ಸ್ಟ್ ಏನು ಹಾಕಬೇಕು? ನೆಕ್ಸ್ಟ್ ಸ್ವಲ್ಪ ಈ ಮೆಣಸನ್ನು ಹಾಕಿ ಆ ಬದಿಯಲ್ಲಿ ಇಡೋಣವಾ ಇದು? ಹಾಂ. ಕರಿಬೇವು. ಸೊ ಇಲ್ಲಿಗೆ ಒಗ್ಗರಣೆ ಕೂಡ ರೆಡಿ ಆಯಿತು. ಈ ಒಗ್ಗರಣೆಗೆ ಏನು ಮಾಡ್ತೀರಾ? ಸ್ವಲ್ಪ ಅರಿಶಿನ ಕೂಡ ಹಾಕೊಂಡ್ರೆ. ಈಸ್ಟರ್ನ್ ಅರಿಶಿನ ಪುಡಿ ಹಾಕಿದ್ರಿ.
ನೆಕ್ಸ್ಟ್ ನಾವು ಅದನ್ನ ಮಿಕ್ಸ್ ಆಮಲಕ್ಕಿ ಜೊತೆಗೆ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಮಾಡುವಾಗ ಉಪ್ಪು ಹಾಕೋಬೇಕು. ಟೇಸ್ಟ್ಗೆ ಅನುಸಾರವಾಗಿ ಸ್ವಲ್ಪ ಉಪ್ಪು ಇದಾಗ್ತಾ ಬಂತು. ನೀವು ಅದನ್ನ ಸೊ ಆಮ್ಲ ಇದರಲ್ಲೇ ಒಗ್ಗರಣೆಗೆ ಹಾಕೋಬೇಕು. ಮಿಕ್ಸ್ ಮಾಡ್ಕೊಳ್ಳುವ. ಜೊತೆಗೆ ಈಗ ಉಪ್ಪನ್ನ ಬೆರೆಸಬೇಕು. ಇದರಲ್ಲಿ 1/4 ಸ್ಪೂನ್ ಹಾಕಿ ಸಾಕು. ಸೊ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡಬೇಕು ಅಷ್ಟೇ. ಇದ್ರ ಜೊತೆಗೆ ಈಗ ಅನ್ನ ಮಿಕ್ಸ್ ಮಾಡಿಬಿಟ್ರೆ ಚಿತ್ರಾನ್ನ ರೆಡಿ ಆಗುತ್ತೆ. ಈಗ ಸ್ವಲ್ಪ ಪೆಪ್ಪರ್ ಪುಡಿ ಕೂಡ ಆ್ಯಡ್ ಮಾಡ್ಬೋದು. 1 ಚಿಟಿಕೆ ಅಷ್ಟು ಈಸ್ಟರ್ನ್ ಪೆಪ್ಪರ್ ಪೌಡರ್ ಅಲ್ವಾ? ಹೌದು. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ವತಿಯಿಂದ ಒಂದು ಚಿಕ್ಕ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಬ್ರೇಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ವತಿಯಿಂದ. ಇದಕ್ಕೀಗ ಅನ್ನ ಕೂಡ ಆ್ಯಡ್ ಮಾಡ್ಬೋದು. ಅನ್ನ ಮತ್ತು ತೆಂಗಿನಕಾಯಿ ತುರಿ ಇರ್ತದೆ, ಅವೆರಡನ್ನೂ ಕೂಡ ಆ್ಯಡ್ ಮಾಡಿದ್ರೆ ಸರಿ. ನೀವು ಹಾಕಿ ನಾನು ಮಿಕ್ಸ್ ಮಾಡ್ತೀನಿ. ಅನ್ನ ಹಾಕ್ತಾ ಇದ್ದೀರಾ ಈಗ? ಮತ್ತೆ ಈಗ ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ಸ್ವಲ್ಪ ಹಾಕಬೇಕಾ? ಹೌದು. ತಗೊಳ್ಳಿ, ಮಿಕ್ಸ್ ಮಾಡಿ. ಕಲರ್ಫುಲ್ ಆಗಿದೆ ಅಲ್ವಾ? ಹೌದು. ಟೇಸ್ಟ್ ಕೂಡ ಇದು ದೊಡ್ಡವರಿಂದ ಚಿಕ್ಕವ್ರಿಗೂ ಇಷ್ಟಪಟ್ಕೊಂಡು ತಿಂತಾರೆ, ನಲ್ಲಿಕಾಯಿ ಇರೋದ್ರಿಂದ. ಹೌದು. ಮತ್ತೆ ಮೇನ್ ಆಗಿ ಯಾವುದೋ ಒಂದು ಫಾರ್ಮ್ನಲ್ಲಿ ವಿಟಮಿನ್ ಸಿ ಒಳಗೆ ಹೋಗುತ್ತೆ. 100% ಆಮಲಕ್ಕಿ ಇರೋ ಕಾರಣ ವಿಟಮಿನ್ ಸಿ ಅದು ರಿಚ್ ಆಗಿದೆ ಆಮಲಕ್ಕಿಲಿ. ಸೊ ಹಾಗೆ ಅದು ತಿನ್ನೋದ್ರಿಂದ ಸುಮಾರಷ್ಟು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಕೂಡ. ಯಾಕಂದ್ರೆ ಆಮ್ಲಲ್ಲಿರುವಂತಹ ವಿಟಮಿನ್ ಸಿ ಬೇರೆ ಯಾವುದ್ರಲ್ಲೂ ಇಲ್ಲ ಅಂತ ಕೇಳಿ. ಹೌದು. ಹಾಗಾಗಿ ಅದರಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ ಜಾಸ್ತಿ. ಹಾಗೆ ನಾವು ಚವನಪ್ರಾಶದಲ್ಲಿ ಕೂಡ ನಾವು ಜಾಸ್ತಿ ಆಮಲಕ್ಕಿನೇ ಯೂಸ್ ಮಾಡ್ತೀವಿ. ಯಾಕಂದ್ರೆ ಹೇಳ್ತಾರೆ ಒಂದು ಆಮ್ಲಗೆ 8 ಆರೆಂಜ್ ಸಮಾನ ಅಂತ. ಹೌದು. ಇದನ್ನು ನಾವು ತ್ರಿಫಲ ಅಂತ ಹೇಳ್ತೀವಿ. ನಾವು ದಿವಸ ತ್ರಿಫಲ ತಿನ್ಬೇಕು ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ. ಅದೊಂದು ರಸಾಯನ ತರ ಆಕ್ಟ್ ಮಾಡುತ್ತೆ. ಅದರಲ್ಲಿ ಒಂದು ಆಮಲಕ್ಕಿ ಕೂಡ ಬರುತ್ತೆ. ಇನ್ನೊಂದು ಅಂದ್ರೆ ಹರಿತಕಿ, ಬಿಬಿತಕಿ ಅಂತ ಹೇಳ್ತೀವಿ. ಅಂದ್ರೆ ಅಳಲೆಕಾಯಿ, ತಾರೆಕಾಯಿ ಮತ್ತೆ ಆಮ್ಲ. ಸೊ ಅದಕ್ಕೆ ಅದರ 3 ಸೇರಿ ತ್ರಿಫಲ. ಹೌದು. ಅದರಲ್ಲಿ ಆಮಲಕ್ಕಿ ಸ್ವಲ್ಪ ಅದರ ಕ್ವಾಂಟಿಟಿ ಏನುಂಟು ಜಾಸ್ತಿ ಉಂಟು. ಹೌದು. ಈಗ ಚವನ್ಪ್ರಾಶದಲ್ಲೂ ಆಮ್ಲ ಜಾಸ್ತಿ. ಅದರ ಮೇನ್ ಕಂಟೆಂಟೇ ಆಮಲಕ್ಕಿ. ಸೊ ಇದನ್ನೀಗ ಏನು ಮಾಡೋದು ಡಾಕ್ಟರ್? ನೆಕ್ಸ್ಟ್ ಸರ್ವಿಂಗ್ ಬೌಲ್ಗೆ ಹಾಕೋಣ. ನಿಮ್ಮ ಆಮಲಕ್ಕಿ ಚಿತ್ರಾನ್ನ ಈಗ ರೆಡಿಯಾಗಿದೆ. ಟೇಸ್ಟ್ ಮಾಡಿ ನೋಡಿ ಡಾಕ್ಟರ್. ಖಂಡಿತವಾಗ್ಲೂ ಟೇಸ್ಟ್ ಮಾಡ್ತೀನಿ, ಆದರೆ ಅದಕ್ಕೆ ಮುಂಚೆ ಒಂದು ರೀಕ್ಯಾಪ್ ಹೇಳಿ ಬರ್ತೀನಿ. ಆಮ್ಲಕ್ಕಿ ಚಿತ್ರಾನ್ನ ಮಾಡುವ ವಿಧಾನ. ಆಮ್ಲ ಅಕ್ಕಿ ಚಿತ್ರಾನ್ನ ಮಾಡುವ ವಿಧಾನ. ಮೊದಲು ಒಂದು ಪ್ಯಾನಿನಲ್ಲಿ ತುರಿದ ಬೆಟ್ಟದ ನೆಲ್ಲಿಕಾಯಿಯನ್ನು ಎಣ್ಣೆ ಇಲ್ಲದೆ ಹಸಿ ವಾಸನೆ ಹೋಗಿ ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡಿಕೊಳ್ಳಿ. ಮತ್ತೊಂದು ಪ್ಯಾನಿನಲ್ಲಿ ಸನ್ಫ್ಯೂರ್ ಎಣ್ಣೆ ಹಾಕಿ ಕಾದ ನಂತರ ಸಾಸುವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಫ್ರೈ ಮಾಡಿಕೊಂಡು ಇದಕ್ಕೆ ಕಡಲೆಕಾಯಿ ಬೀಜ, ಹಸಿಮೆಣಸಿನಕಾಯಿ, ಕರಿಬೇವು, ಈಸ್ಟರ್ನ್ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬಾಡಿಸಿ. ನಂತರ ಹುರಿದ ಬೆಟ್ಟದ ನೆಲ್ಲಿಕಾಯಿ ತುರಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಈಸ್ಟರ್ನ್ ಪೆಪ್ಪರ್ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಕೊನೆಯಲ್ಲಿ ಅನ್ನ, ಕಾಯಿ ತುರಿ ಹಾಕಿ ಚೆನ್ನಾಗಿ ಕಲಿಸಿ ಸರ್ವ್ ಮಾಡಿದರೆ ಆಮ್ಲ ಅಕ್ಕಿ ಚಿತ್ರಾನ್ನ ಸವಿಯಲು ಸಿದ್ಧ. ಆಮ್ಲಕ್ಕಿ ಚಿತ್ರಾನ್ನ ಮಾಡುವ ವಿಧಾನ ನೋಡ್ಕೊಂಡು ಬಂದ್ರಲ್ಲ, ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಆಮ್ಲಕ್ಕಿ ಚಿತ್ರಾನ್ನ ಹೇಗಾಗಿದೆ ಅಂತ. ನಿಜವಾಗ್ಲೂ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ವಾವ್. ಮೊದಲು ಬಾಯಿಗೆ ಹಾಕಿದ ತಕ್ಷಣ ಸಿಗೋದು ಶೇಂಗಾ, ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಹುಳಿ ಹುಳಿ ಆದಂಥ ಆಮ್ಲ, ಅನ್ನ. ಇದು ಯಾರೂ ಹೇಳಲ್ಲ ಆಮ್ಲದಿಂದ ಮಾಡಿರೋದು ಅಂತ. ಆ ಒಗರ್ತನ ಇಲ್ಲ, ಫ್ರೈ ಮಾಡಿರೋ ಕಾರಣ. ಒಗರ್ತನ ಒಂಚೂರು ಇಲ್ಲ. ಹಸಿಮೆಣಸಿನ್ಕಾಯಿ ಚೂರು ಮಾಡಿರೋದ್ರಿಂದ ಅದು ಮಧ್ಯ ಮಧ್ಯ ಸಿಗ್ತಾ ಇದೆ. ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ತುಂಬ 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 ಚೆನ್ನಾಗಿದೆ. ವೀಕ್ಷಕರೇ, ಖಂಡಿತವಾಗ್ಲೂ ಆಮ್ಲಕ್ಕಿ ಚಿತ್ರಾನ್ನ ಟ್ರೈ ಮಾಡಿ.
ಡಾಕ್ಟರ್ ಇಷ್ಟೊತ್ತು ನಮ್ಮ ಮನೆ ಅಡುಗೆ ತಂಡದವ್ರ ಜೊತೆ ಇದ್ದು ನಮಗೆ ವಿಭಿನ್ನವಾದ ಅಡುಗೆಗಳನ್ನು ಹೇಳ್ಕೊಡೋದ್ರ ಜೊತೆಗೆ ಬಹಳಷ್ಟು ಟಿಪ್ಸ್ಗಳನ್ನು ಕೊಟ್ರಿ, ಹಾಗೆ ನಿಮ್ಮ ಜೀವನದ ಅನುಭವಗಳನ್ನು ಹಂಚ್ಕೊಂಡ್ರಿ. ತುಂಬ ಥ್ಯಾಂಕ್ಸ್. ನಮ್ಮ ಮನೆ ಅಡುಗೆ ತಂಡದ ವತಿಯಿಂದ ನಿಮಗೆ ಈ ಬಿರುದನ್ನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಜೊತೆಗೆ ಸನ್ಫ್ಲವರ್ ಆಯಿಲಿಂದ ಈ ಒಂದು ಪುಟ್ಟ ಕಾಣಿಕೆಯನ್ನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ಭಾಗವಹಿಸಿದ್ರಿ, ಅಡುಗೆ ಮಾಡಿದ್ರಿ, ನಿಮ್ಮ ಅನುಭವಗಳನ್ನು ಹಂಚ್ಕೊಂಡ್ರಿ. ನಿಮ್ಗೇನು ಅನಿಸ್ತಾ ಇದೆ? ಇದು ತುಂಬ ಒಳ್ಳೆ ಕಾರ್ಯಕ್ರಮ. ಆ್ಯಕ್ಚುಲಿ ನಾನು ಇದನ್ನು ವಾಚ್ ಮಾಡ್ತೀನಿ ಈ ಪ್ರೋಗ್ರಾಮ್ನ. ಇದರಲ್ಲಿ ಬರುವಂತಹ ಅಡುಗೆ ಕ್ರಮಗಳೇನುಂಟು ಅದನ್ನು ನಾವು ಮನೇಲಿ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಇದೊಂದು ಒಳ್ಳೆ ಕಾರ್ಯಕ್ರಮ. ಮತ್ತು ಇಲ್ಲಿನ ಕ್ರೂ ಏನಿದ್ರು ನಿಮ್ಮದು ತುಂಬ ಸಪೋರ್ಟಿವ್ ಆಗಿದ್ದರು. ಯಾವುದೇ ಕಾರಣಕ್ಕೂ ಕೂಡ ನನಗೆ ಎಲ್ಲೂ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ಯು ಆ್ಯಂಡ್ ಯುವರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಸುವರ್ಣ ಚಾನಲ್ದವರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಜನರು ಕೂಡ ಬಹಳಷ್ಟು ಕಲ್ತ್ಕೊಂಡಿದ್ದಾರೆ ಇವತ್ತು. ಏಕೆಂದರೆ ಮನೆ ಮದ್ದನ್ನು ಅಂದರೆ ಮನೆಯಲ್ಲಿರೋ ಸಾಮಾನನ್ನು ಉಪಯೋಗಿಸ್ಕೊಂಡು ಹೇಗೆ ಒಂದು ಊಟನ ರುಚಿಕರವಾಗಿ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ಎಚ್ ಪ್ರವೀಣ್ ಕುಮಾರ್ ಅವರು ನಮ್ಮ ಸ್ಟುಡಿಯೋಗೆ ಬಂದು ಎಷ್ಟು ಆರೋಗ್ಯಕರವಾದ, ಎಷ್ಟು ಸರಳವಾದ ಅಡುಗೆನ ಹೇಳಿಕೊಟ್ರು. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲಿ ಫ್ರೀ ಪ್ರೋಸೆಸ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗುವುದು ಪ್ಯೂರ್ಲಿ ನ್ಯಾಚುರಲ್. ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು ಅಲ್ವಾ? ಜೊತೆಗೆ ಅಡುಗೆನೂ ರುಚಿಕರವಾಗಿತ್ತು. ನಾಳೆ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.